श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्यै नमः। ओम सुरभ्यै नमः। ओम सुरभ्यै नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं। नमो विष्णुपादाय कृष्णप्रेष्ठाय भूतले श्रीमते भक्तिराघवस्वामिनिधि नामिने। नमस्ते गौरसेवायां सदा निवेदितात्मतो प्रोक्तार्थो वर्णाश्रमप्रचारिणे। ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಸಮಸ್ತ ಗೌರಭಕ್ತ ವೃಂದಕ್ಕೆ ಜಯವಾಗಲಿ. ಹರಿಗುರು ವೈಷ್ಣವರ ಆಶೀರ್ವಾದದಿಂದ ಆಮೇಲೆ ಅವರ ಪ್ರೇರಣೆಯಿಂದಲೇ ನಾವೆಲ್ಲ ಸೇರಿದ್ದೇವೆ ಭಗವದ್ಗೀತೆಯನ್ನ ಪಠಿಸ್ಲಿಕ್ಕೆ, ಆಮೇಲೆ ಅಧ್ಯಯನ ಮಾಡಲಿಕ್ಕೆ. ನಿನ್ನೆ ಮತ್ತು ಹಿಂದಿನ ಕ್ಲಾಸ್ಗಳಲ್ಲಿ ನಿಷ್ಕಾಮ ಕರ್ಮ ಯೋಗದ ಬಗ್ಗೆ ಚರ್ಚೆ ನಡೀತಾ ಇತ್ತು, ಡಿಸ್ಕಷನ್ ನಡೀತಾ ಇತ್ತು. ಅದರಲ್ಲಿ ಕಳೆದ ಕ್ಲಾಸ್ನಲ್ಲಿ ಮುಖ್ಯವಾಗಿ ಕರ್ಮ ಅಂದ್ರೆ ಏನು, ಆಮೇಲೆ ಯಾವ ರೀತಿಯ ಕರ್ಮ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಸ್ಪೆಸಿಫಿಕಲಿ 2.47ನೇ ಶ್ಲೋಕ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಶ್ಲೋಕವಾದಂತಹ ಕರ್ಮಣ್ಯೇವ ಅಧಿಕಾರಸ್ತಿ ಮಾ ಫಲೇಶು ಕದಾಚನ. ಅದರಲ್ಲಿ ಶ್ರೀಲ ಪ್ರಭುಪಾದರು ಕರ್ಮದ ಬಗ್ಗೆ ತುಂಬಾ ವಿಶ್ಲೇಷಣೆ ಮಾಡಿ, ಕರ್ಮದಲ್ಲಿ 3 ರೀತಿ ಕರ್ಮ ಇದೆ. ಒಂದು ಕರ್ಮ ಅಂದ್ರೆ ವೇದದಲ್ಲಿ ಹೇಳಿದಂತಹ ವಿಚಾರಗಳನ್ನ ಮಾಡುವಂಥದ್ದು ಕರ್ಮ. ಆಮೇಲೆ ಎರಡನೇದು ವಿಕರ್ಮ ಅಂದ್ರೆ ವೇದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು, ವೇದಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು. ಆಮೇಲೆ ಅಕರ್ಮ, ಏನು ಮಾಡದೇ ಇರುವಂಥದ್ದು, ಸುಮ್ಮನೆ ಕೂತ್ಕೊಂಡು ಏನೂ ಮಾಡೋದಿಲ್ಲ ಅಂತ ಹೇಳುವಂತ ಒಂದು ಮನಸ್ಥಿತಿ. ಅದರಲ್ಲಿ ಮಿಕ್ಕಿದ್ದೆರಡು ಕರ್ಮವನ್ನು ಹೊರತುಪಡಿಸಿ ಮಿಕ್ಕಿದ್ದೆರಡು ಅಂದ್ರೆ ಅಕರ್ಮ ಮತ್ತು ವಿಕರ್ಮವನ್ನ ತ್ಯಜಿಸ್ಬೇಕು, ಅದನ್ನಂತೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದು ಮಾಡಲೇಬಾರದು ಅಂತ ಹೇಳಿ ಭಗವಂತನ ಆಜ್ಞೆ. ಅದಾದ್ಮೇಲೆ ನಮಗೆ ಕರ್ಮ ಅಂದ್ರೆ ಏನು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. 3 ರೀತಿಯ ಕರ್ಮಗಳನ್ನ ಪ್ರಭುಪಾದರು ಹೇಳ್ತಾರೆ. ನಿತ್ಯ, ನೈಮಿತ್ತಿಕ, ಆಮೇಲೆ ಕಾಮ್ಯ. ನಿತ್ಯ, ನೈಮಿತ್ತಿಕ, ಕಾಮ್ಯ. ನಿತ್ಯ ಅಂತಂದ್ರೆ ನಿತ್ಯ ನಾವು ಮಾಡುವಂತ ಕೆಲಸಗಳು. ಇದರಲ್ಲಿ ಭಗವಂತನ ಬಗ್ಗೆ ಎಲ್ಲಿಯೂ ಬರ್ತಾ ಇಲ್ಲ. ಇಲ್ಲಿ ನಿತ್ಯವೂ ಮಾಡುವಂತ ಒಂದು ಕೆಲಸಗಳು.
ನಿತ್ಯ. ಆಮೇಲೆ ನಿಮಿತ್ತಕ್ಕೋಸ್ಕರ ಏನೋ ಒಂದು ಸಡನ್ ಆಗಿ ಏನೋ ಒಂದು ಬಂತು, ಆ ಒಂದು ನಿಮಿತ್ತಕ್ಕೋಸ್ಕರ ಮಾತ್ರ ಅದನ್ನು ಮಾಡ್ತೇವೆ, ಅದು ನಿಮಿತ್ತ ಕರ್ಮ. ಆಮೇಲೆ ಕಾಮ್ಯ ಕರ್ಮ, ಆಸೆಯಿಂದ ಮಾಡುವಂಥದ್ದು, ನನಗೆ ಅದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳಿ ಅದನ್ನು ನಿಷಿದ್ಧ. ಅದು ಕಾಮ್ಯ ಕರ್ಮ ಕೂಡ ನಿಷಿದ್ಧ. ಅದು ಕಾಮ್ಯ ಕರ್ಮ ಅಂದ್ರೆ ಏನು ಅಂತ ಹೇಳಿದ್ರೆ ಕೃಪಣರಾಗ್ತಾರೆ ಅಂತ ಹೇಳಿ ಈ ಶ್ಲೋಕದಲ್ಲಿ 49ನೇ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಕಾಮ್ಯ ಕರ್ಮ ಮಾಡುವವರು, ಫಲ ಅಪೇಕ್ಷೆ ಮಾಡುವವರು, ಫಲಾಕಾಂಕ್ಷಿಗಳು ಯಾವತ್ತು ಕೃಪಣರು. ಅವರು ಅಂದ್ರೆ ಅವರು ಯಾವತ್ತೂ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ತುಂಬಾ ಲೋಭಿಗಳಾಗ್ತಾರೆ. ಹಾಗೆ ಆಗಿರುವಾಗ ಇಲ್ಲಿ ನಿತ್ಯ ಕರ್ಮ ಮಾಡುವಾಗ ಅಥವಾ ನೈಮಿತ್ತಿಕ ಕರ್ಮ ಮಾಡುವಾಗ ನಾವು ಸಂಪೂರ್ಣ ಭಗವಂತನಿಗೆ ಶರಣಾಗಿ ಮಾಡಬೇಕು. ಆಗ ಅದು ನಿಧಾನವಾಗಿ ಪರಿವರ್ತನೆಯಾಗಿ ಅದು ನಿಷ್ಕಾಮವಾಗಿ ಪರಿವರ್ತನೆ ಆಗ್ತದೆ. ಕಾಮ್ಯ ಅಂತೂ ಮಾಡಲೇಬಾರದು, ನಿಷ್ಕಾಮವಾಗಿ ಪರಿವರ್ತನೆ ಆಗುತ್ತೆ. ನಿಜವಾದ ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಸುಮ್ಮನೆ ನನಗೆ ಬೇಡ ಅಂತ ಹೇಳುವಂಥದ್ದು ಮಾಡುವಂಥದ್ದಲ್ಲ ನಿಷ್ಕಾಮ ಕರ್ಮ. ಇಲ್ಲ ನನಗಲ್ಲ, ಜನರಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ನಿಷ್ಕಾಮ ಅಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದೆಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ ಅಂತ. ಅಂದ್ರೆ ಇಂದ್ರಿಯ ತೃಪ್ತಿ, ನನ್ನ ಇಂದ್ರಿಯ ತೃಪ್ತಿ, ಇಲ್ಲ ನನ್ನ ಮನೆಯವರ ಇಂದ್ರಿಯ ತೃಪ್ತಿ, ಇಲ್ಲ ನನ್ನ ದೇಶದ ಇಂದ್ರಿಯ ತೃಪ್ತಿ, ಈ ರೀತಿಯಲ್ಲಿ ನಾನು ಇಂದ್ರಿಯ ತೃಪ್ತಿಗೆ ಹೊರಡ್ತೇನೆ. ಇಲ್ಲ, ಭಗವಂತನ ಇಂದ್ರಿಯ ತೃಪ್ತಿ ಮಾಡಿದ್ರೇನೆ ನಿಜವಾಗಿಯೂ ನಾವು ಎರಡು ರೀತಿಯ ಫಲ ಯಾವುದು? ಒಂದು ಕೆಲಸ ಮಾಡುವಾಗ ಒಳ್ಳೆಯದು ಕೆಟ್ಟದಾಗ್ತದೆ. ಸುಕೃತಿ ದುಷ್ಕೃತಿಯ ಬಗ್ಗೆ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ಶ್ಲೋಕದ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಶ್ಲೋಕ ಆಯ್ತು. ಸುಕೃತಿ ಆಮೇಲೆ ದುಷ್ಕೃತಿಯಿಂದ ನಾವು ಹೊರಗೆ ಬರಬೇಕಿದ್ರೆ ಒಂದೇ ಒಂದು ಕರ್ಮ, ಅದು ಭಗವಂತನಿಗೆ ನಿಯೋಜಿಸಿದಂತಹ ಕರ್ಮವನ್ನು ಮಾತ್ರ ಮಾಡಿದ್ರೆ ಎರಡರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ, ಸುಕೃತಿ ಮತ್ತು ದುಷ್ಕೃತಿಯಿಂದ. ಆದ ಕಾರಣ ಅಂತಹ ಯೋಗವೇ ಭಗವಂತನ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುವಂತಹ ಕರ್ಮ. ಆ ಕರ್ಮ ಯೋಗವೇ ಭಕ್ತಿ ಯೋಗ. ಇಲ್ಲಾಂದ್ರೆ ಕೆಲವರು ಹೇಳ್ತಾರೆ, ಇದು ಹೇಗೆ ಕರ್ಮಯೋಗವು ಭಕ್ತಿ ಯೋಗವು ಒಂದೇ ಅಂತ ಹೇಳಿ. ಕರ್ಮಯೋಗ ಭಕ್ತಿ ಯೋಗ ಯಾವಾಗ ಒಂದಾಗತ್ತೆ ಅಂತ ಹೇಳಿದ್ರೆ, ಅದು ಹೇಗೆ ಅಂತ ಹೇಳಿದ್ರೆ, ಆ ಕರ್ಮವು ಭಗವಂತನಿಗೆ ಅಂತ, ಖಂಡಿತವಾಗಿ ಭಗವಂತನಿಗೆ ಅಂತ ಮಾತ್ರ ಮಾಡುದಿದ್ರೆ ಮಾತ್ರ ಅದು ಭಕ್ತಿ ಆಗ್ಲಿಕ್ಕೆ ಸಾಧ್ಯ. ನನಗೋಸ್ಕರ ಅಥವಾ ಇನ್ನೊಬ್ಬರಿಗೆ ಯಾವಸ್ಕರ ಮಾಡುದು. ಕೆಲವರು ಹೇಳ್ತಾರೆ, ಬನ್ನಿ ನಮ್ಮ ಊರಲ್ಲೆಲ್ಲ ಇದೆ, ಎಂತ ಹೇಳ್ತಾರೆ ಅದಕ್ಕೆ, ಸೇವೆಗೆ ಬನ್ನಿ. ಈಗ ಎಲ್ಲೋ ಒಂದು ರೋಡ್ ಇಲ್ಲ, ಆ ರೋಡ್ ಮಾಡುವ, ಎಲ್ಲರೂ ಗ್ರಾಮಸ್ಥರು ನಾವೆಲ್ಲ ಸೇರಿ ರೋಡ್ ಮಾಡೋಣ. ಅದಕ್ಕೇನು ಹೆಸರು ಅಂತ ನನಗೆ ನೆನಪಿಲ್ಲ, ಎಂಥದೋ ಸೇವೆ ಅಂತ ಬರ್ತದೆ ಅದು. ಈ ರೀತಿಯಲ್ಲಿ ಸೇವೆ ಮಾಡೋದು. ಆ ಸೇವೆ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲರ ಇಂದ್ರಿಯ ತೃಪ್ತಿ. ಎಲ್ಲರೂ ಬೈಕಲ್ಲಿ ಹೋಗ್ಬೋದು, ಎಲ್ಲರೂ ಸ್ಕೂಟ್ರಲ್ಲಿ ಹೋಗ್ಬೋದು, ಎಲ್ಲರೂ ಕಾರಲ್ಲಿ ಹೋಗ್ಬೋದು ಆ ದಾರಿಯಲ್ಲಿ ಅಂತ ಹೇಳಿ. ಭಗವಂತನಿಗೆ ಸಂಬಂಧಪಟ್ಟದ್ದು ಏನು ಇಲ್ಲ ಇದರಲ್ಲಿ. ಅದು ನಿಷ್ಕಾಮ ಅಂತ ಹೇಳಿದ್ರೆ ನನಗಲ್ಲ ಅಷ್ಟೇ ಕಾಮ ಇದೆ, ಆದರೆ ನನಗಲ್ಲ ಅಂತ, ಎಲ್ಲರಿಗೂ ಅಂತ ಹೇಳುವ ಕಾಮ ಅದು. ಸೊ ಈ ರೀತಿಯ ಕಾಮಗಳೆಲ್ಲ ತುಂಬಾ ನಮ್ಮನ್ನು ನಾವು ಕೆಳಗೆ ಕರ್ಕೊಂಡು ಹೋಗ್ತಾ ಉಂಟದು. ಯಾಕೆಂತಂದ್ರೆ ನಮ್ಗೆ ಅನ್ನಿಸ್ತದೆ ಇದೇ ದೊಡ್ಡದು ಅಂತ. ನಾನು ನನಗೋಸ್ಕರ ಮಾಡ್ತಿಲ್ಲ, ದೇಶಕ್ಕೋಸ್ಕರ ಮಾಡ್ತಿದ್ದೇನೆ, ರಾಜ್ಯಕ್ಕೋಸ್ಕರ ಮಾಡ್ತೇನೆ ಅಂತ ನನ್ನ ಮನಸ್ಸಲ್ಲಿ. ಆದ್ರೆ ಆ ದೇಶದಲ್ಲಿ ನಾನಿದ್ದೇನೆ, ಆ ದೇಶಕ್ಕೆ ಮಾಡ್ತಿರುವಾಗ ನನ್ನ ಇಂದ್ರಿಯ ತೃಪ್ತಿ ಆಗ್ತದೆ ಅಂತ ನನಗೆ ಗೊತ್ತುಂಟು, ಅದನ್ನು ಹೇಳ್ಕೊಳ್ತಿಲ್ಲ ಅಷ್ಟೇ. ಈ ರೀತಿಯಲ್ಲಿ ನಾವು ಹೇಗೆ ಮೇಲೆ ಬರಬಹುದು ಭಗವಂತನ ಸೇವೆಯಲ್ಲಿ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ನನಗೂ ಅಲ್ಲ ಇನ್ನೊಬ್ಬನಿಗೂ ಅಲ್ಲ, ಇದು ಭಗವಂತನಿಗೆ ಮತ್ತು ಭಗವಂತನಿಗೆ ಸಂಬಂಧಪಟ್ಟವರಿಗೆ ಮಾತ್ರ ಅಂತ ತಿಳ್ಕೊಳ್ಳುವಾಗ ಮಾತ್ರ ನಾವು ಇನ್ನೂ ಹತ್ರ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಆದ ಕಾರಣ ನಾವು ಭಗವಂತನ ನಾಮ ಜಪ ಮಾಡುವಾಗ, ಕೇಳಿ, ಭಗವಂತನ ನಾಮ ಜಪ ಮಾಡುವಾಗ ಪಾಪ ಕಳಿಬೇಕು ಅಂತ ನಾವು ನಾಮ ಜಪ ಮಾಡಿದ್ರೆ ಅದು ತಪ್ಪು. ಭಗವಂತನ ಸೇವೆ ಅಂತ ಹೇಳಿ ನಾವು ಮಾಡಬೇಕು, ಭಗವಂತನಿಗೆ ಪ್ರೀತಿ ಸಿಗ್ಬೇಕು ಅಂತ ಹೇಳಿ ಮಾಡಬೇಕು. ಇದು ಭಗವಂತನನ್ನ ಪ್ರೀತಿಗೆ ಕರ್ಕೊಂಡು ಹೋಗುವ ಮಂತ್ರ, ನಮ್ಮ ಪಾಪವನ್ನು ಕಳೆಯುವ ಮಂತ್ರ ಅಲ್ಲ, ನಮ್ಮ ಪಾಪವನ್ನ ಕಳಲಿಕ್ಕಿರುವಂತಹ ಮಂತ್ರ ಅಲ್ಲ ಅದು. ಅದಕ್ಕೆ ನಾವು ಯೂಸ್ ಮಾಡಬಾರದು ಅದನ್ನ. ಭಗವಂತನ ಹೆಸರನ್ನ ನಮ್ಮ ಪಾಪವನ್ನ ಕಳಲಿಕ್ಕೆ ನಾವು ಯೂಸ್ ಮಾಡಬಾರದು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಏನೇ ನನ್ನ ಕರ್ಮಕ್ಕೆ ಅನುಗುಣವಾಗಿ ಏನೇ ಸಿಗ್ಲಿ ನಾನು ಅನುಭವಿಸ್ತೇನೆ, ಆದರೆ ಈ ಮಹಾಮಂತ್ರವನ್ನು ನನ್ನ ಪಾಪದ ಕರ್ಮವನ್ನು ಕಳೀಲಿಕ್ಕೋಸ್ಕರ ನಾನು ಉಪಯೋಗಿಸ್ತಿಲ್ಲ. ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಏನು ಅನ್ಕೊಳ್ತಿದ್ದೇವೆ, ಜಪ ಮಾಡಿದ್ರೆ ನಾವು ಶುದ್ಧರಾಗ್ತೇವೆ, ಹಾಗೆ ಹೀಗೆ. ಇಲ್ಲ, ಈ ಭಕ್ತಿ ಯೋಗಿ ಅಂತ ಹೇಳಿದ್ರೆ ಯಾವತ್ತು ಅವನು ಭಗವಂತನನ್ನ ತನ್ನ ತಪ್ಪುಗಳಿಗೋಸ್ಕರ ಉಪಯೋಗಿಸ್ತಿಲ್ಲ. ತನ್ನ ಕರ್ಮಗಳಿಂದ ಏನೆಲ್ಲ ಮಾಡಿದ್ದೇನೆ ಅದಕ್ಕೋಸ್ಕರ ಭಗವಂತನನ್ನು ಯಾವತ್ತೂ ಉಪಯೋಗಿಸ್ತಿಲ್ಲ. ಈಗ ನಾವೆಲ್ಲ ಸೀರಿಯಸ್ ಆಗಿ ಥಿಂಕ್ ಮಾಡೋಣ, ನಾವೆಷ್ಟು ಜನ, ನಾನು ಆಗ್ಲಿ ಯಾರೇ ಆಗ್ಲಿ, ಈ ರೀತಿಯಲ್ಲಿ ಚಿಂತನೆ. ಯಾಕಂದ್ರೆ ಇದು ಪುಸ್ತಕದ ಬದನೆಕಾಯಿ ಆಗ್ತಾ ಇದೆಯಲ್ಲ,
ಇಷ್ಟೆಲ್ಲ ಭಗವಂತ ಹೇಳಿದ್ದಾರೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ, ಭಾಗವತಮಲ್ಲಿ ಹೇಳಿದೆ. ಓದ್ತೇವೆ, ಕೇಳ್ತೇವೆ, ಆದ್ರೆ ನಿಜವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ತಿದ್ದಾರೋ ಏನೋ ಪ್ರಾಬ್ಲಮ್ ಅಂದ್ರೆ ಹರೇ ಕೃಷ್ಣ ಜಪ ಮಾಡಿ ಅಂತ ಹೇಳುದು. ಹರೇ ಕೃಷ್ಣ ಜಪ ಮಾಡಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. ಇದೆಲ್ಲ ಉತ್ತೇಜನಕ್ಕೆ ಹನಹ. ಅದು ನಿಜವಾದ ವಿಚಾರ ಅಲ್ಲ. ಉತ್ತೇಜನ ಕೊಡೋದು ನಿಮಗೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಆದ್ರೆ ನಿಜವಾದ ವಿಚಾರ ಅಂತ ಹೇಳಿದ್ರೆ ಭಗವಂತನ ನಾಮ, ಭಗವಂತನ ಪ್ರೇಮಕ್ಕೋಸ್ಕರ ಇರುವಂಥದ್ದು. ಭಗವಂತನ ನಾಮ ನಮ್ಮನ್ನು ಕ್ಲೀನ್ ಮಾಡುವಂಥ ಐಟಮ್ ಅಲ್ಲ. ಅದು ಕ್ಲೀನ್ ಮಾಡ್ತದೆ, ಆದ್ರೆ ನಾವು ಅದರ ಉದ್ದೇಶದಲ್ಲಿ ಮಾಡಬಾರ್ದು. ಅದು ಕ್ಲೀನ್ ಮಾಡೇ ಮಾಡ್ತದೆ, ಯಾಕಂದ್ರೆ ಅದು ನ್ಯಾಚುರಲ್ ಅದರದ್ದು. ಅದರ ಗುಣವೇ ಶುದ್ಧ ಮಾಡುವಂಥದ್ದು ಎಲ್ಲವನ್ನು. ಭಗವಂತನ ಗುಣವೇ ಎಲ್ಲವನ್ನು ಶುದ್ಧ ಮಾಡುವಂಥದ್ದು. ಆದರೆ ನಾವು ಅದನ್ನು ಉಪಯೋಗಿಸಬಾರ್ದು ಆ ರೀತಿಯಲ್ಲಿ. ಯಾವುದೋ ಒಬ್ಬ ದೊಡ್ಡ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ನಾವು 2 ರೂಪಾಯಿ ಕೇಳಿದ ಹಾಗೆ ಆಗ್ತದೆ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ 2 ರೂಪಾಯಿ, 1 ರೂಪಾಯಿ ಕೊಡಪ್ಪ ಅಂತ ಕೇಳಿದ್ರೆ ಹೇಗೆ? ಪ್ರೈಮ್ ಮಿನಿಸ್ಟರ್ ಮರ್ಯಾದೆ, ಮಾನ ಎಲ್ಲ ಹೋಗುವಂತ ಒಂದು ಇದು ವಿಚಾರ. ಅವರಲ್ಲಿ ಏನು ಕೇಳ್ಬೇಕು? ಅವನ ಯೋಗ್ಯತೆ ಅನುಸಾರವಾಗಿ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ಬೇಕು? ಹೀಗೆ ಮಾಡಪ್ಪ, ನಂಗೆ ಇದಕ್ಕೆ ಸೈನ್ ಹಾಕಿ ಕೊಡು, ಅದರಿಂದಾಗಿ ನನ್ನ ಇಡೀ ಜೀವನಕ್ಕೆ ಹೆಲ್ಪ್ ಆಗ್ತದೆ, ಈ ರೀತಿಯಲ್ಲಿ ಕೇಳಿದ್ ಬಿಟ್ಟು 1 ರೂಪಾಯಿ ಕೊಡು ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಕೇಳಿದ್ರೆ ಹೇಗೆ? ಅದೇ ರೀತಿಯಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ನಾವು ಕೇಳಿಕೊಳ್ಳುದು, ಅಯ್ಯೋ ನಾನು ಆ ಪಾಪ ಮಾಡಿದ್ದೇನೆ, ಆ ಪಾಪವನ್ನು ಕಳಿಯಪ್ಪ. ಇದು ನಾಮದ ಅಪರಾಧ ಆಗ್ತದೆ. ನಾಮಕ್ಕೆ ಮಾಡುವಂತ ಅಪರಾಧ. ನಾಮ್ನೋ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ ನ ವಿದ್ಯತೆ ತಸ್ಯ ಯಮೈರ್ಹಿ ಸಿದ್ಧಿ. ಹೀಗೆ 8ನೇದ್ದು 7ನೇದ್ದು 8ನೇದ್ದು ಏನೋ ಒಂದು ನಾಮಾಪರಾಧ ಇದೆ. ಅದ್ರಲ್ಲಿ ಏನಿದೆ ಅಂದ್ರೆ ನಾಮದ ಬಲವನ್ನ, ನಾಮದ ಶಕ್ತಿಯನ್ನ ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಬಳಸುವುದು. ನನ್ನ ಪಾಪವನ್ನು ಕಳೆದು ಪುನಃ ಪಾಪ ಮಾಡ್ಬೋದಲ್ಲ ಮತ್ತೆ, ಈ ರೀತಿಯಲ್ಲಿ. ಆದ ಕಾರಣ ಯೋಗಕ್ಕೆ ಏನು ಬೇಕು ಅದು ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂತ ಯೋಗ ಆಗಬೇಕು. ಅದು ಕರ್ಮಯೋಗ ಆಗ್ತದೆ. ಅಂದ್ರೆ ನಾವು ಮಾಡುವಂತ ಎಲ್ಲ ಕರ್ಮವು ಭಗವಂತನಿಗೋಸ್ಕರ ನಿಯೋಜಿಸಿದ್ರೆ ಅದು ಕರ್ಮಯೋಗ. ಅದೇ ಭಕ್ತಿಯೋಗ. ಇಲ್ಲಿ ತನಕ ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ಕರ್ಮಜಂ ಬುದ್ಧಿಯುಕ್ತಾ ಹಿ, 51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಈ ತರ ಕರ್ಮ ಯಾವ ರೀತಿಯಲ್ಲಿ, ಈ ರೀತಿಯಲ್ಲಿ ಹೇಳಿದಂತಹ ಕರ್ಮ ಭಗವದ್ ಅರ್ಪಿತ ನಿಷ್ಕಾಮ ಕರ್ಮ. ಸಕಾಮ ಅಲ್ಲ, ಭಗವಂತನಿಗೆ ಅರ್ಪಿಸಿದಂತಹ ನಿಷ್ಕಾಮ ಕರ್ಮ ಯಾರು ಮಾಡ್ತಾನೆ ಅವನಿಗೆ ಏನಾಗ್ತದೆ ಅಂತ ಹೇಳಿ, ಅದು ಬುದ್ಧಿ ಉಪಯೋಗಿಸಿ ಮಾಡುವಂತಹ ಕರ್ಮ. ಅದು ಈ ನಿಷ್ಕಾಮ, ಭಗವದರ್ಪಿತ ನಿಷ್ಕಾಮ ಕರ್ಮ ಅಂದ್ರೆ ನಿಜವಾದ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದಾನೆ. ಆ ಬುದ್ಧಿ ಏನಕ್ಕೆ ಹೆಲ್ಪ್ ಆಗ್ತಾ ಉಂಟು? ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಹೇಳುವ ಒಂದು ವೃತ್ತದಿಂದ ನಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು. ಇಲ್ಲದ್ರೆ ಅದರಲ್ಲೇ ತಿರುಗಾಡುದು. ಅದರಿಂದ ಹೊರಗೆ ತಕೊಂಡು ಬರ್ಲಿಕ್ಕೆ ಬೇಕಾದಂತ ಸ್ಪೀಡ್ ಎಲ್ಲಿ ಸಿಗ್ತದೆ? ಈಗ ಹೀಗೆ ಮಾಡ್ತಾ ಮಾಡ್ತಾ ಸ್ಪೀಡಿಂದ ಹೊರಗೆ ಹೋಗ್ಬೇಕಲ್ಲ, ಆ ಸ್ಪೀಡ್ ಎಲ್ಲಿ ಸಿಗ್ತದೆ ಹೊರಗೆ ಹೋಗ್ಲಿಕ್ಕೆ? ಆ ಸ್ಪೀಡೇ ಆಧ್ಯಾತ್ಮಿಕ ಶಕ್ತಿ, ಭಗವಂತನ ಶಕ್ತಿ. ಆ ಶಕ್ತಿಯೇ ಈ ಬುದ್ಧಿ. ಅದೇ ದದಾಮಿ ಬುದ್ಧಿ ಯೋಗಂ ತಂ ತೇನ ಮಾಮುಪಯಾಂತಿ ತೇ ಅಂತೇಳಿ 10ನೇ ಚಾಪ್ಟರ್ ಅಲ್ಲಿ ಭಗವಂತ ಹೇಳ್ತಾನೆ, ನಾನು ಅಂತಹ ಭಕ್ತನಿಗೆ ಬುದ್ಧಿ ಕೊಡ್ತೇನೆ. ಆ ಬುದ್ಧಿಯಿಂದ ಅವನು ನನ್ನ ಕಡೆ ಬರ್ತಾನೆ. ಅಂದ್ರೆ ಆ ಬುದ್ಧಿಯಿಂದ ಈ ಸೈಕಲ್ ಅಲ್ಲಿ ತಿರುಗಾಡ್ತಾ ಇರೋನಿಗೆ ಫಾಸ್ಟ್ 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 ಹಾಗೆ ಸಡನ್ ಆಗಿ ಆ ಸೈಕಲ್ ಇಂದ ಹೊರಗೆ ಬರ್ತಾನೆ. ಹೇಗೆ ಹೊರಗೆ ಬರೋದು? ಆ ಸ್ಪೀಡ್ ಯಾವುದು? ಭಗವಂತನ ಶಕ್ತಿ, ನಮ್ಮ ಶಕ್ತಿ ಅಲ್ಲ. ನಮ್ಮ ಶಕ್ತಿಯಿಂದ ಅಲ್ಲೇ ತಿರುಗಾಡುದು, ಹೀಗೆ ತಿರುಗಾಡುದು. ಹೀಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ವೃತ್ತದಿಂದ ಹೊರಗೆ. ಜನ್ಮ ಮೃತ್ಯು ಜರಾ ವ್ಯಾಧಿ ಸರ್ಕಲ್ ಅಲ್ಲೇ ತಿರುಗಾಡ್ತಾ ಇರ್ತೇವೆ. ಅದರಿಂದ ಹೊರಗೆ ಬರಬೇಕಿದ್ರೆ ಭಗವಂತ ಕೊಡಬೇಕು ನಮಗೆ. ಏನದು ಕೊಡಬೇಕು? ಬುದ್ಧಿ. ಆ ಬುದ್ಧಿ ಎಲ್ಲಿಂದ ಸಿಗ್ತದೆ? ಭಗವದ್ಭಕ್ತರ ಸಂಘದಿಂದ ಸಿಗ್ತದೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಅಂತಹ ಬುದ್ಧಿಯಿಂದ ಮಾಡಿದಂತಹ ಕೆಲಸದಿಂದ ಆ ಫಲವನ್ನು ತ್ಯಾಗ ಮಾಡ್ತೇವೆ ನಾವು. ನಮಗೆ ಫಲದ ಬಗ್ಗೆ ಆಸಕ್ತಿಯೇ ಇಲ್ಲ, ಯಾವುದೇ ರೀತಿಯ ಫಲದ ಬಗ್ಗೆ ಆಸಕ್ತಿ ಇಲ್ಲ. ನಮಗೆ ಒಂದೇ ಆಸಕ್ತಿ, ಅದು ಡ್ಯೂಟಿ. ಏನ್ ಹೇಳ್ತದೆ? ಕರ್ಮಣಿ ಏವ ಅಧಿಕಾರ. ಕರ್ಮಣಿ, ಕೆಲಸದಲ್ಲಿ ಮಾತ್ರ, ನಮ್ಗೆ ಆ ಡ್ಯೂಟಿಯಲ್ಲಿ ಮಾತ್ರ. ಫಲದಲ್ಲಿ ಏನಿಲ್ಲ. ಜನ್ಮ ಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ. ಪದಂ, ಎಲ್ಲಿಗೆ ಹೋಗ್ತೇವೆ ನಾವು? ಪರಮ ಪದಕ್ಕೆ ಹೋಗ್ತೇವೆ. ಆ ಸೈಕಲಿಂದ ಈ ಫಾಸ್ಟ್ ತಿರುಗಾಡುವಂತ ಒಂದು ಚಕ್ರದಿಂದ ತಪ್ಪಿಸ್ಬೇಕು ಅಂದ್ರೆ ಅಷ್ಟು ಫಾಸ್ಟ್ ಹೋಗೋ, ತಪ್ಪಲಿಕ್ಕೆ ಸಾಧ್ಯ ಉಂಟು. ಆ ತಪ್ಪಿದ್ದು ಎಲ್ಲಿ ಹೋಗ್ತದೆ?
ಹೋಗುದು. ಪದಂ ಗಚ್ಚಂತ್ಯನಾಮಯಂ, ಭಗವಂತನ ಕಡೆಗೆ ಹೋಗ್ತೇವೆ ನಾವು. ಭಗವಂತನ ಸೇವೆಯ ಕಡೆ ಹೋಗ್ತೇವೆ, ಭಗವಂತನ ಬಗ್ಗೆ ಚಿಂತೆ ಮಾಡ್ತೇವೆ ನಾವು. ಅಂತಹ ಒಂದು ಸ್ಪೀಡ್ ಸಿಗುದು ಯಾವಾಗ ಅಂತ ಹೇಳುವಾಗ ಭಗವದ್ ಭಕ್ತರ ಮತ್ತು ಭಗವಂತನ ಸಂಘ ಮಾಡುವಾಗ ಆ ಸ್ಪೀಡ್ ಸಿಗ್ಬೇಕಿದ್ರೆ. ಎಲ್ಲರೂ ಸ್ಪೀಡ್ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ನಾನೊಬ್ಬ ಚಿಕ್ಕ ಮಗು, ನಾನು ಸೈಕಲ್ ಎಷ್ಟು ಫಾಸ್ಟ್ ಓಡಿಸಬಲ್ಲೆ? ಸ್ವಲ್ಪನೇ, ಅದರಿಂದ ಎಷ್ಟು ಸ್ಪೀಡ್ ಹೋಗುವುದು ಅಷ್ಟೇ. ಆದ್ರೆ ಯಾರೋ ಒಬ್ಬ ಸ್ವಲ್ಪ ಫಾಸ್ಟ್ ಮೆಟ್ಟಿ ಕೊಡ್ತಾನೆ ಅಥವಾ ಇಳಿಜಾರಿದೆ, ಏನೋ ಫಾಸ್ಟ್ ಹೋಗ್ತದೆ. ಆ ರೀತಿಯಲ್ಲಿ ನಮಗೆ ಕೆಟಲಿಸ್ಟ್ ಆಗಿ ಯಾರು ಹೆಲ್ಪ್ ಮಾಡ್ತಾರೆ? ಗುರುಗಳು, ಆಚಾರ್ಯರು, ಭಗವದ್ಭಕ್ತರು ಎಲ್ಲರೂ. ಗುರು, ಸಾಧು, ಶಾಸ್ತ್ರ ನಮಗೆ ತ್ರಿಕೋಣ ಇದ್ದ ಹಾಗೆ ಆ ತ್ರಿಕೋಣ ನಮಗೆ ಹೆಲ್ಪ್ ಆಗ್ತದೆ. ಆ ತ್ರಿಕೋಣದ ಒಳಗೆ ಹೋಗ್ಬೇಕು ನಾವು, ಟ್ರಯಾಂಗಲ್ ನ ಒಳಗೆ ಹೋಗ್ಬೇಕು. ಯಾವುದು? ಸಾಧು ಶಾಸ್ತ್ರಗಳ ಒಳಗೆ, ಗುರು ಸಾಧು ಶಾಸ್ತ್ರ ಇದರ ಒಳಗೆ ಹೋಗ್ಬೇಕು ನಾವು. ಭಗವಂತನ ಒಂದು ಒಳ್ಳೆಯ, ಏನು ಹೇಳ್ಬೋದು, ಭಗವಂತನ ಒಂದು ಪ್ಲಾನ್ ಇದೆ. ಈಗ ಹೇಗೆ ಯಾರು ಅರ್ಜುನನ ಮಗನು ಅಭಿಮನ್ಯುನು ಚಕ್ರವ್ಯೂಹಕ್ಕೆ ಹೋಗಿ ಅವನ ಪ್ರಾಣ ಹತ್ಯೆ ಆಯಿತು, ಅದೇ ರೀತಿ ನಾವು ಭಗವಂತನ ಈ ಒಂದು ತ್ರಿಕೋಣದಂತಹ ಒಂದು ಸಿಸ್ಟಮಿನ ಒಳಗೆ ನಾವು ಹೋದ್ರೆ ನಮಗೆ ನಿಜವಾಗಿ ಪ್ರಾಣ ಹತ್ಯೆ ಆಗ್ತದೆ. ಆ ಪ್ರಾಣ ಹತ್ಯೆ ಅಂತ ಹೇಳಿದ್ರೆ ಈ ಪ್ರಾಣ ಇಲ್ಲಿಗೆ ಬರ್ತಾ ಉಂಟಲ್ಲ, ಅದರ ನಿಜವಾದ ಹತ್ಯೆ ಆಗ್ತದೆ. ಇಲ್ಲಿ ಹಾಗೆ ಬರ್ತಾ ಉಂಟು ಅಂತ ಹೇಳಿದ್ರೆ ಏನು? ಈ ಚಕ್ರಕ್ಕೆ ಬರ್ತಾ ಉಂಟಲ್ಲ, ಆ ಚಕ್ರದಿಂದ ಮುಕ್ತಿಯಾಗಿ ಭಗವಂತನ ನಿಜವಾದ ಬ್ಲೆಸ್ಸಿಂಗ್ಸ್ ಇಂದ ಸಿಗುವಂತಹ ಆ ಪ್ರಾಣದ ಶಕ್ತಿ ನಮಗೆ ಸಿಗ್ತದೆ. ಈ ಕ್ಷುಲ್ಲಕವಾದಂತಹ ಪ್ರಾಣಕ್ಕೆ ನಮಗೆ ಬೆಲೆ ಇಲ್ಲ. ಪ್ರಾಣ ಅಂತ ಹೇಳಿದ್ರೆ ಇಲ್ಲಿ ಗಾಳಿಗೆ ಬಗ್ಗೆ ಹೇಳ್ತಾ ಇದ್ದೇನೆ, ಆತ್ಮದ ಬಗ್ಗೆ ಅಲ್ಲ, ಗಾಳಿ ಬಗ್ಗೆ. ಈ ಗಾಳಿಯಿಂದ ನಾವು ಹೊರಗೆ ಬರ್ತೇವೆ. ಅದೇ ಅಲ್ವಾ ನಾವು ಡಿಸ್ಕಷನ್ ಮಾಡಿದ್ದು 1ನೇ ಚಾಪ್ಟರ್ ಅಲ್ಲಿ. ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ ಅಂತ ಕೇಳಿದ್ದೇವೆ. ಗತ ಆಸೂನ್ ಶ್ವಾಸ ಹೋಗುದು, ನ ಅಗತ ಆಸೂನ್ ಶ್ವಾಸ ಹೋಗದೆ ಇರುವಂಥದ್ದು, ಅಂದ್ರೆ ಸಾಯುವುದು ಮತ್ತು ಬದುಕೆ ಉಳಿಯುವಂಥದ್ದು. ಇದು ಎರಡರ ಬಗ್ಗೆಯೂ ಪಂಡಿತರು ಚಿಂತೆ ಮಾಡೋದಿಲ್ಲ. ಅಂದ್ರೆ ಈ ಮರ್ತ್ಯ ಲೋಕದಲ್ಲಿ ಇರುವಂತಹ ಈ ಗಾಳಿ ಇದೆಯಲ್ಲ, ಅಂದ್ರೆ ಜೀವ ಇದೆ ಅಂತ ಹೇಳುವ ಒಂದು ಸಂಕೇತ ಈ ಗಾಳಿ, ಅದರ ಬಗ್ಗೆ ಯಾರು ಚಿಂತೆ ಮಾಡುವುದಿಲ್ಲ ಅಂತ ಆ ಶ್ಲೋಕದಲ್ಲಿ ನಾವು ಕೇಳಿದ್ದೇವೆ. ಯಾಕೆಂತ ಹೇಳಿದ್ರೆ ಯಾರು ಯಾವ್ದ್ರ ಬಗ್ಗೆ ಚಿಂತೆ ಮಾಡಬೇಕು? ಆತ್ಮದ ಬಗ್ಗೆ ಚಿಂತೆ ಮಾಡಬೇಕು. ಆ ಆತ್ಮ ಭಗವಂತನ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕು. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲಪ್ರಭುಪಾದ್ರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು, ಮಹಾ ಋಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮ ಫಲದಿಂದ ಮುಕ್ತರಾಗುತ್ತಾರೆ. ಐಹಿಕ ಜಗತ್ತಿನಲ್ಲಿಯೇ ಕರ್ಮ ಫಲದಿಂದ ಮುಕ್ತರಾಗ್ತಾರೆ. ಇಲ್ಲಿ ಇದ್ದುಕೊಂಡೇ ಕರ್ಮ ಫಲದಲ್ಲಿ ಮುಕ್ತರಾಗ್ತಾರೆ. ಅದಕ್ಕೆ ಹೇಗೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ, ಅದು ಕೃಷ್ಣನ ಕೆಲಸ. ಕೃಷ್ಣನ, ಭಗವಂತನ ದಾಸನಾದಂತಹ ಅರ್ಜುನನು ಕರ್ಮ ಫಲದಿಂದ ಮುಕ್ತನಾಗಿದ್ದಾನೆ. ಯಾಕಂದ್ರೆ ಅವನು ಮಾಡಿದಂತಹ ಯುದ್ಧ ಭಗವಂತನ ಆದೇಶ. ಅದೇ ರೀತಿಯಲ್ಲಿ ನಾವು ಕೂಡ ಈ ರೀತಿಯಲ್ಲಿ ನಿಧಾನವಾಗಿ ನಮ್ಮ ಜೀವನವನ್ನು ಮಾರ್ಪಾಟು ಮಾಡಿ ಗುರು ಆಮೇಲೆ ವೈಷ್ಣವರು ಹೇಳಿದಂತ ಮಾರ್ಗದಲ್ಲಿ ನಾವು ನಡೆದರೆ ನಾವು ಕೂಡ ಕರ್ಮ ಫಲದಿಂದ ಮುಕ್ತರಾಗಿ ಸ್ಪೀಡಾಗಿ ಭಗವಂತನ ಕಡೆಗೆ ಈ ಚಕ್ರದಿಂದ ತಪ್ಪಿಸಿಕೊಂಡು ಹೋಗ್ತೇವೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಮರಳಿ ಭಗವದ್ಧಾಮಕ್ಕೆ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಯಾಕಂದ್ರೆ ಭಗವಂತನ ಧಾಮದಲ್ಲಿ ದುಃಖ ಇಲ್ಲ. ಭಗವಂತ ಸೃಷ್ಟಿಸಿದಂತಹ ಯಾವುದೇ ಪ್ರಪಂಚದಲ್ಲಿಯೂ ದುಃಖ ಇಲ್ಲ, ಇಲ್ಲಿ ಕೂಡ ದುಃಖ ಇಲ್ಲ. ಇಲ್ಲಿ ದುಃಖ ಯಾಕೆ ಅಂತ ಹೇಳಿದ್ರೆ ನಾವು ಭಗವಂತರಿಂದ ವಿಮುಖರಾದ. ದುಃಖಾಲಯಂ ಅಶಾಶ್ವತಂ, ಯಾರಿಗೆ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ರೆ ಅದು ಭಗವಂತನಿಂದ ವಿಮುಖರಾದವರಿಗೆ. ಭಗವಂತನಿಂದ ವಿಮುಖರಾದವರಿಗೆ ಅಂದ್ರೆ ಮುಕ್ತ ಜೀವಿಗಳಿಗೆ ಎಲ್ಲಿದ್ರೂ ಪರವಾಗಿಲ್ಲ. ಅವರು ಇಲ್ಲಿರ್ಲಿ ಎಲ್ಲೇ ಇರ್ಲಿ, ಎಲ್ಲಿದ್ರೂ ಪರವಾಗಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರಲ್ವೇ, ನನ್ನನ್ನು ಎಲ್ಲಿ ಬೇಕಿದ್ರು ಇಡು, ಆದರೆ ನನ್ನನ್ನು ಮತ್ತು ನಿನ್ನನ್ನು ದೂರ ಮಾಡಬೇಡ, ನೀನು ಹೇಗಾದ್ರೂ ಮಾಡು ಅಂತ ಹೇಳಿ. ಮುಕ್ತರಾದಂತ ಭಾವಾರ್ಥ, ಮುಕ್ತರಾದ ಜೀವಿಗಳು ಐಹಿಕ ದುಃಖಗಳಿಲ್ಲದ ಸ್ಥಳಕ್ಕೆ ಸೇರಿದವರು. ಮುಕ್ತರಾದ ಜೀವಿಗಳು ಅಂದ್ರೆ ಆತ್ಮವು ಎಲ್ಲ, ನಾವೆಲ್ಲರೂ ಮುಕ್ತರಾಗ್ಲಿಲ್ಲ ಆದ್ರೂ ಕೂಡ ಎಲ್ಲ ಆತ್ಮವು ಮುಕ್ತವೇ. ಆದರೆ ನಮಗೆ ಜನ್ಮ ಜನ್ಮಾಂತರಗಳಿಂದ ಬಂಧನ ಇದ್ದ ಕಾರಣ ನಮಗೆ ನಾವು ಮುಕ್ತಿ ಜೀವಿಗಳು ಅಂತ ನಮ್ಗೆ ಗೊತ್ತಿಲ್ಲ. ನಮಗೆ ಮುಕ್ತಿ ಸಿಗ್ತದೆ ಅಂತಲೂ ಗೊತ್ತಿಲ್ಲ, ಮುಕ್ತಿಯ ಬಗ್ಗೆ ಚಿಂತನೆಯೂ ಇಲ್ಲ. ಮುಕ್ತರಾದ ಜೀವಿಗಳು ಐಹಿಕ ದುಃಖಗಳೆಲ್ಲದ ಸ್ಥಳಕ್ಕೆ ಸೇರಿದವರು. ಭಾಗವತವು 10ನೇ ಸ್ಕಂದ 14ನೇ ಅಧ್ಯಾಯ 58ನೇ ಶ್ಲೋಕ ಹೀಗೆ ಹೇಳುತ್ತದೆ. ಸಮಾಶ್ರಿತಾಯೇ ಪದಪಲ್ಲವಪ್ಲವಂ ಮಹತ್
ಪದಂ ಪುಣ್ಯಯಶೋ ಮುರಾರೇ ಭವಾಂಬುಧಿರ್ವತ್ಸ ಪದಂ 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 ಯದ್ವಿಪದಾಂ ನ ತೇಷಾಂ. ಅದ್ಭುತವಾದಂಥ ಶ್ಲೋಕ. ಭವ ಅಂಬುದೀರ್ ವತ್ಸ ಪದಂ ಪರಂ ಪದಂ. ಭಗವಂತನ ಒಂದು ಪಾದ ಏನು ಅಂತ ಹೇಳಿದ್ರೆ ಅದು ಪರಂಪದ, ಪರವಾದ, ಇಲ್ಲಿರುವಂಥದ್ದಲ್ಲ. ಅದರದ್ದು ಭಾವಾರ್ಥ ಓದೋಣ ಈ ಶ್ಲೋಕದ್ದು. ಭಗವಂತನು ಸಮಸ್ತ ವಿಶ್ವಕ್ಕೆ ಆಶ್ರಯನು. ನಾವು ಇದನ್ನು ತಗೊಳ್ಳಿಲ್ಲ, ನಿಜವಾಗಿ ಹೇಳಿದ್ದಾರೆ ಭಗವಂತನು ಸಮಸ್ತ ವಿಶ್ವಕ್ಕೆ ಆಶ್ರಯನು. ನಾವು ಬಾಯಲ್ಲಿ ಮಾತ್ರ ಓದುವಾಗ ಹೇಳ್ತೇವೆ. ನಾಳೆ ನಾವು ಏನಾದ್ರೂ ಕೆಲಸಕ್ಕೆ ಬರುವಾಗ ನಮಗೆ ಭಗವಂತ ಸಮಸ್ತ ವಿಶ್ವಕ್ಕೆ ಆಶ್ರಯನು ಅಂತ ನಮಗೆ ಗೊತ್ತಿರುವುದಿಲ್ಲ. ನಾನು ಊಟ ಮಾಡುವಾಗ ನನಗೆ ಗೊತ್ತಿರುವುದಿಲ್ಲ, ನಾನು ಕೆಲಸ ಮಾಡುವಾಗ ನನಗೆ ಗೊತ್ತಿರುವುದಿಲ್ಲ ಭಗವಂತ ಎಲ್ಲದಕ್ಕೂ ಆಶ್ರಯ ಭಗವಂತ ಅಂತ. ನಾನು ಅದನ್ನ ನಿಘಂಟಾಗಿ ಗಟ್ಟಿಯಾಗಿ ಹೃದಯದಲ್ಲಿ ಇಲ್ಲ. ಅದನ್ನು ಯಾರು ಗಟ್ಟಿ ಮಾಡಿಕೊಂಡಿದ್ದಾರೆ ಅವರು ಶುದ್ಧ ಭಕ್ತರು. ಭಗವಂತನ ಸಮಸ್ತ ವಿಶ್ವಕ್ಕೆ ಆಶ್ರಯನು ಮತ್ತು ಮುಕುಂದ ಅಥವಾ ಮುಕ್ತಿದಾತ ಎಂದು ಪ್ರಸಿದ್ಧನಾಗಿದ್ದಾನೆ. ಭಗವಂತನನ್ನು ಹೊರತಾಗಿ ಯಾರು ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಕಷ್ಟದಿಂದ ಮುಕ್ತಿ ಕೊಡ್ಲಿಕ್ಕೆ ಭಗವಂತನಿಂದ ಮಾತ್ರ ಸಾಧ್ಯ. ಇಂತಹ ಭಗವಂತನ ಕಮಲ ಚರಣಗಳ ದೋಣಿಯನ್ನು ಸ್ವೀಕರಿಸಿದವನಿಗೆ ಭವಸಾಗರವು ಗೋವಿನ ಕರುವಿನ ಹೆಜ್ಜೆ ಗುರುತಿನಲ್ಲಿ ನಿಂತಿರುವ ನೀರಿನಂತೆ. ಒಂದು ಹಸುವಿನ ಹೆಜ್ಜೆ ಗುರುತಿನಲ್ಲಿ ಆದಂತಹ ಒಂದು ರಂಧ್ರ ಇದೆಯಲ್ಲ, ರಂಧ್ರ ಅಥವಾ ಒಂದು ತಗ್ಗುವಿಕೆ ಇದೆಯಲ್ಲ, ಅಲ್ಲಿ ಎಷ್ಟು ನೀರು ನಿಲ್ಬಹುದು. ಅದನ್ನು ಈ ಸಂಸಾರ ಸಾಗರಕ್ಕೆ ಹೋಲಿಸಿದೆ. ಅದನ್ನು ಪಾಸ್ ಮಾಡೋದು ಎಷ್ಟು ಸುಲಭ ಅಂತ ಹೇಳಿದ್ರೆ ಭಗವಂತನ ದೋಣಿಯಂತಹ ಚರಣ ಕಮಲಗಳ ಆಶ್ರಯವನ್ನು ತಗೊಳ್ಳುವಂಥದ್ದು. ಅಂದ್ರೆ ಗುರುವಿನ ಕಮಲಗಳ, ವೈಷ್ಣವರ ಪಾದದ ಆಶ್ರಯ ತಗೊಳ್ಳುವಂಥದ್ದು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಭವಸಾಗರವು, ಈ ಸಾಗರವು ಸಣ್ಣದಾಗಿಬಿಡ್ತದೆ. ನಮಗೆ ಎಷ್ಟು ಚಿಕ್ಕದಾಗ್ತದೆ ಅಂತ ಗೊತ್ತೇ ಇಲ್ಲ. ನಮಗೆ ಅದನ್ನು ದಾಟುವ ಬಗ್ಗೆ ಚಿಂತೆಯೇ ಇಲ್ಲ. ಅದಕ್ಕಿಂತ ಮಿಗಿಲಾಗಿ ನಾವು ಭಗವಂತನ ಸೇವೆ ಮಾಡೋದ್ರಲ್ಲೇ ಆಸಕ್ತಿ, ದಾಟೋದ್ರಲ್ಲೇ ಆಸಕ್ತಿ ಇಲ್ಲ ನಮಗೆ ಖಂಡಿತವಾಗಿ ಈ ಭವಸಾಗರವನ್ನು ದಾಟ್ಲಿಕ್ಕೆ ಆಸೆಯೇ ಇಲ್ಲ. ನಮಗೆ ಆಸೆ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆಯೇ. ಆ ಭಗವಂತನ ಸೇವೆಯಲ್ಲಿ ಮುಳುಗುವಾಗ ಈ ನೋವು, ದುಃಖ ಇದೆಲ್ಲ ಕ್ಷಣಿಕ. ಆಮೇಲೆ ಕ್ಷಣಿಕ ಅಲ್ಲ, ಆಮೇಲೆ ಅದರ ಬಗ್ಗೆ ಚಿಂತೆಯೇ ಇಲ್ಲ. ಎಷ್ಟೇ ಹೊಡಿಲಿ ದುಃಖ, ನಮಗೆ ಚಿಂತೆಯೇ ಇಲ್ಲ. ಅದಕ್ಕೆ ಒಗ್ಗಟ್ಟಾಗಿರ್ಬೇಕು ನಾವು ಭಗವಂತನ ಸೇವೆಯಲ್ಲಿ. ಒಗ್ಗಟ್ಟಾಗಿ ನಾವು ಮಾಡಿದ ಸೇವೆಯಿಂದ ನಮಗೆ ಏನೂ ಆಗುದಿಲ್ಲ. ಏನೇ ಭೌತಿಕವಾದಂಥ ಕಷ್ಟ ಯಾವುದು ನಮಗೆ ತೊಡಕೆ ಅಲ್ಲ ಭಗವಂತನ ಸೇವೆಯಲ್ಲಿ. ಆದ ಕಾರಣ ನಾವೆಲ್ಲ ಜೊತೆಯಲ್ಲಿ ಸೇರಿ ನಾವು ಭಕ್ತಿ ಮಾಡ್ತೇವಲ್ಲ, ಅದು ಭಗವಂತನಿಗೆ ಕೊಡುವಂಥದ್ದು. ಜೊತೆಯಲ್ಲಿ ಸೇರಿ ಮಾಡಿದರೆ ಕಲಿಯುಗದಲ್ಲಿ ತುಂಬಾ ಶಕ್ತಿ ಇದೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಸಂಕೀರ್ತನ ಅಂತ ಹೇಳ್ತಾನೆ, ಬರೀ ಕೀರ್ತನ ಅಂತ ಹೇಳಿ ಸಮ್ಯಕ್ ಕೀರ್ತಯತಿ ಅಂತ ಹೇಳಿ. ಸಮ್ಯಕ್ ಅಂದ್ರೆ ಒಬ್ಬ ಅಲ್ಲ, ಎಲ್ಲರೂ ಸೇರಿ ಮಾಡುವಂತಹ ಒಂದು ಕೀರ್ತನೆ ಸಮ್ಯಕ್ ಕೀರ್ತನೆ, ಸಂಕೀರ್ತನೆ. ಅಂತಹ ಸಂಕೀರ್ತನೆಯಿಂದ ಭಗವಂತ ಸುಪ್ರೀತನಾಗ್ತಾನೆ, ಅವನಿಗೆ ಪ್ರೀತಿ ಆಗ್ತದೆ. ಬರೀ ಒಬ್ಬನೇ ಏನೋ ಮಾಡಿದರೆ ಅಷ್ಟೇನು ಖುಷಿ ಇಲ್ಲ ಭಗವಂತನಿಗೆ. ಆದ ಕಾರಣ ನಮ್ಮ ಈ ಪರಂಪರೆಯಲ್ಲಿ ನಾವೆಲ್ಲ ಪ್ರಚಾರ ಪ್ರಿಯರು. ಭಗವಂತನ ಪ್ರಚಾರ ನಮಗೆ ಒಂದು ಗೊತ್ತಿದ್ರೆ ಆ ಒಂದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಆಮೇಲೆ ಹೇಳಿದ ಮೇಲೆ ನಮಗೆ ಅದನ್ನ ನಮ್ಮನ್ನು ರೂಢಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಪ್ರಯೋಜನ ಆಗ್ತದೆ. ನಾವೀಗ ಹೇಳಿದವರು ಎಲ್ಲರೂ ರೂಢಿಯಲ್ಲಿ ಮಾಡಿದ್ದೇವೆ ಅಂತಲ್ಲ. ಆದ್ರೆ ಹೇಳಿ 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 ಅಯ್ಯೋ ಇಷ್ಟೆಲ್ಲ ಹೇಳ್ತಿದ್ದೀನಲ್ಲ, ನಾನೇ ಮಾಡ್ತಿಲ್ಲ, ನಾನೇ ಪ್ರಯತ್ನ ಪಡೋಣ ಅಂತ ಹೇಳುವಂತ ಇದಕ್ಕೆ ಸಿಸ್ಟಮ್. ಆದ ಕಾರಣ ನಾವೆಲ್ಲರೂ ನಮಗೆ ಗೊತ್ತಿದ್ದನ್ನ ಹೇಳಬೇಕು. ಆ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ನಿಧಾನಕ್ಕೆ ಮಾಡುವಂತಹ ಒಂದು ಭಗವಂತ ಕೃಪೆ ಕೊಡ್ತಾನೆ. ಈ ರೀತಿಯ ಭಗವಂತನ ಪಾದ ಕಮಲಗಳ ಆಶ್ರಯ ತಗೊಂಡು ನಾವೆಲ್ಲಿ ಹೋಗ್ತೇವೆ? ಅವನ ಗುರಿಯ ಹೆಜ್ಜೆ ಹೆಜ್ಜೆಗೆಯೂ ಅಪಾಯವಿಲ್ಲದಂತಹ ಸ್ಥಳ. ಭಗವಂತ ಇರುವಂತಹ ಹೆಜ್ಜೆ ಹೆಜ್ಜೆಯಲ್ಲಿ ಏನೂ ಅಪಾಯವಿಲ್ಲ. ಆ ಸ್ಥಳ ಯಾವುದು? ಪರಂ ಪದಂ. ಪರಂ ಪದಂ ಅಂತ ಹೇಳಿದ್ರೆ ಭಗವಂತನ ಧಾಮ, ವೈಕುಂಠ ಧಾಮಗಳು. ಅದರಲ್ಲಿ ಅತ್ಯುತ್ತಮವಾದ ಮೇಲುಪಟ್ಟ ಎಲ್ಲದಕ್ಕಿಂತ ಮಿಗಿಲಾದ ಧಾಮ ಗೋಲೋಕ ವೃಂದಾವನಕ್ಕೆ ತಲುಪ್ತೇವೆ. ಅಂದ್ರೆ ಭಗವಂತನ ಸೇವೆ ಎಲ್ಲೆಲ್ಲಿ ಮಾಡ್ತೇವೆ ಅದೆಲ್ಲವೂ ಗೋಲೋಕವೇ. ಭಗವಂತನ ಸೇವೆ ಎಲ್ಲೆಲ್ಲಿ ಮಾಡ್ತೇವೆ ಅದೆಲ್ಲವೂ ಗೋಲೋಕವೇ. ನಮ್ಮ ಗುರುಗಳು ಹೇಳ್ತಾರೆ, ಮರಳಿ ಭಗವಂತನ ವೃಂದಾವನವನ್ನು ನಾವೆಲ್ಲ ಸೃಷ್ಟಿಸಬೇಕು ಅಂತೇಳಿ.
ವೃಂದಾವನ ಗ್ರಾಮಗಳನ್ನು ನಾವು ಸೃಷ್ಟಿಸಬೇಕು. ಅಂದ್ರೆ ನಾವೆಲ್ಲ ಸೇರಿ ಎಲ್ಲಿದ್ದೇವೆ? ಬೆಂಗಳೂರಿನಲ್ಲಿಯೋ ಮಂಗಳೂರಿನಲ್ಲಿಯೋ ಎಲ್ಲಿದ್ದೇವೆ? ಸಿಟಿಯಲ್ಲಿದ್ದೇವೆ. ಸಿಟಿಯಲ್ಲಿ ಏನು ಭಗವಂತನ ಲೀಲೆಗಳನ್ನು ನಡೆಸಲಿಕ್ಕೆ ಸಾಧ್ಯವಾ? ಭಗವಂತನ ಲೀಲೆಗಳಾದಂತಹ ಯಾವುದು? ಹಸುವಿನೊಟ್ಟಿಗೆ ಓಡಾಡುವುದು, ಇದೆಲ್ಲ ಕಷ್ಟ. ಅಂದ್ರೆ ವೃಂದಾವನದ ಲೀಲೆಗಳು ಕಷ್ಟ. ದ್ವಾರಕೆಯ ಲೀಲೆಗಳು ಸಾಧ್ಯ ಉಂಟು, ವೃಂದಾವನದ ಲೀಲೆಗಳು ಕಷ್ಟ. ಆದರೆ ಭಗವಂತನಿಗೆ ತುಂಬಾ ಪ್ರೀತಿಯಾದ ಲೀಲೆಯೇ ವೃಂದಾವನ ಲೀಲೆ. ಭಕ್ತರಿಗೂ ತುಂಬಾ ಪ್ರೀತಿಯಾದ ಲೀಲೆಯೇ ವೃಂದಾವನ ಲೀಲೆ. ಆದ ಕಾರಣ ನಮ್ಮ ಹೃದಯದಲ್ಲಿ ವೃಂದಾವನವನ್ನು ಕರ್ಕೊಂಡು ಹೋಗ್ಬೇಕು ಯಾವಾಗಲೂ. ಕೆಲವರು ಟಿ ಶರ್ಟ್ ನಲ್ಲಿ ಬರೆದಿದ್ದು ನೀವು ನೋಡಿರ್ತೀವಿ, ಐ ಲಾಸ್ಟ್ ಮೈ ಹಾರ್ಟ್ ಇನ್ ವೃಂದಾವನ. ನನ್ನ ಹೃದಯವನ್ನು ನಾನು ವೃಂದಾವನದಲ್ಲಿ ಕಳೆದುಕೊಂಡಿದ್ದೇನೆ ಅಂತ ಹೇಳಿ ಹಾಕಿದ್ದಾರೆ. ಅಂದ್ರೆ ನಮ್ಮ ಹೃದಯವನ್ನು ನಾವು ಯಾವತ್ತು ವೃಂದಾವನ ಭಾವನೆಯಿಂದ ತುಂಬಿಸಿಕೊಳ್ಬೇಕು. ಇದನ್ನೇ ರೂಪ ಗೋಸ್ವಾಮಿಯವರು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್, ಉಪದೇಶ ಅಮೃತದಲ್ಲಿ ಹೇಳಿದ್ದಾರೆ. ಪರಮ ಪದ ಅಂತ ಹೇಳಿದ್ರೆ ವೃಂದಾವನ. ಅದು ಗೋಲೋಕದಲ್ಲಿ ಇರಬಹುದು, ಮರ್ತ್ಯ ಲೋಕದಲ್ಲಿ ಇರಬಹುದು, ಎಲ್ಲೇ ಇರಬಹುದು ಆ ವೃಂದಾವನ. ಆದ ಕಾರಣ ನಾವು ಆ ವೃಂದಾವನವನ್ನ ಸೃಷ್ಟಿಸಬೇಕು. ವೃಂದಾವನ ಸೃಷ್ಟಿಸುವುದು ಅಂತ ಹೇಳಿ ನಮ್ಮ ಮನೆಯಲ್ಲಿ ನಾವು ಸಿಟಿಯಲ್ಲಿ ಏನೋ ಮಾಡಿ ವೃಂದಾವನ ಸೃಷ್ಟಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಸೃಷ್ಟಿಸಬಹುದು ಅಷ್ಟೇ. ಕಾರ್ಯ ರೂಪಕ್ಕೆ ತರಬೇಕಿದ್ರೆ ಅದು ಹಳ್ಳಿಗಳೇ ಆಗ್ಬೇಕು. ಈ ಗುಂಪಿನಲ್ಲಿ ಸೇರಿದ ಎಲ್ಲರೂ ಯಾರೇ ಹಳ್ಳಿಯಲ್ಲಿ ಇರಲಿ, ಅವರಿಗೆ ತುಂಬಾ ಒಳ್ಳೆ ಅವಕಾಶ ಭಗವಂತ ಕೊಟ್ಟಿದ್ದಾರೆ. ಇಂತಹ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಅವರು ಶುರು ಮಾಡಬಹುದು. ಭಗವಂತನ ಸೇವೆ, ಹಸುಗಳ ಸೇವೆ, ವೃಂದಾವನದ ಸೇವೆ ಎಲ್ಲ ಮಾಡಲಿಕ್ಕೆ ಅವರ ಮನೆ, ಅಲ್ಲಿ ಇರುವಂತಹ ತೋಟಗಳೇ ವೃಂದಾವನ ಆಗ್ತದೆ. ಅಡಿಕೆ ತೋಟ ಅಲ್ಲ ಆದ್ರೂ ಕೂಡ ಅಂತಹ ಪರಮ ಪದವನ್ನ ನಾವು ಸೇರಬಹುದು. ಅಜ್ಞಾನದಿಂದಾಗಿ ಈ ಐಹಿಕ ಜಗತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ದುಃಖದ ಸ್ಥಳ ಎಂದು ಮನುಷ್ಯನಿಗೆ ತಿಳಿಯುವುದಿಲ್ಲ. ಭಗವಂತ ಸ್ಮರಣೆ ಇಲ್ಲದಂತಹ ಈ ಜಾಗೆ ಯಾವತ್ತೂ ಅಜ್ಞಾನದಿಂದ ಕೂಡಿರ್ತದೆ. ಅದರಿಂದ ಹೊರಗೆ ಬರಬೇಕಿದ್ರೆ ಭಗವಂತನ ಸ್ಮರಣೆಯನ್ನ ಶುರು ಮಾಡಬೇಕು. ಅಜ್ಞಾನದಿಂದಾಗಿ ಮಂದಮತಿಗಳು ಆಕಾಂಕ್ಷೆ ಇರುವ ಕರ್ಮಗಳ ಮೂಲಕ ಸನ್ನಿವೇಶಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಟ್ರೈ ಮಾಡೋದು ಎಷ್ಟು, ಅಲ್ಲಿಂದ ಎಳೆದು ಇಲ್ಲಿಂದ ಎಳೆದು, ಇಲ್ಲಿಂದ ಎಳೆದು ಅಲ್ಲಿಂದ ಎಳೆದು, ಎಲ್ಲಿಂದಲೋ ಎಲ್ದು ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಅಲ್ಲಿಂದ ಸಾಲ ತೆಗೆಯುವುದು, ಅಲ್ಲಿಂದ ಸಾಲ ತೆಗೆದು ಇಲ್ಲಿಂದ ಸಾಲ ತೆಗೆಯುವುದು, ಇಲ್ಲಿಂದ ಸಾಲ ತೆಗೆದು ಆ ಸಾಲವನ್ನು ಮುಗಿಸುವುದು. ಈ ರೀತಿಯಲ್ಲಿ ನಾವು ಸಾಲ ಇದು ಬರೀ ಹಣದ ಸಾಲವನ್ನು ಹೇಳ್ತಾ ಇಲ್ಲ, ಮಾತಿನ ಸಾಲ, ತಿನ್ನುವ ಸಾಲ, ಎಲ್ಲ ರೀತಿಯ ಸಾಲದಲ್ಲಿ ನಾವು ಕೊಚ್ಚಿ ಹೋಗ್ತಾ ಇದ್ದೇವೆ. ಫಲವನ್ನು ಕೊಡುವ ಕ್ರಿಯೆಗಳಿಂದ ತಮಗೆ ಸುಖ ಬರುತ್ತದೆ ಎಂದುಕೊಳ್ಳುತ್ತಾರೆ. ವಿಶ್ವದಲ್ಲಿ ಎಲ್ಲಿಯೂ ಯಾವ ರೀತಿಯ ಜಡದೇಹವು ದುಃಖವಿಲ್ಲದ ಬದುಕನ್ನು ಕೊಡಲಾರದು ಎಂದು ಅವರಿಗೆ ತಿಳಿಯದು. ಆತ್ಮ ಇಲ್ಲದಂತಹ ಈ ಜಡದೇಹ ಯಾವತ್ತು ದುಃಖವನ್ನೇ ಕೊಡುವಂಥದ್ದು. ಆದ ಕಾರಣ ಈ ಆತ್ಮದಲ್ಲಿ ಇರುವ ತನಕ ಈ ದೇಹವನ್ನ ಈ ದುಃಖದಿಂದ ಹೊರಗೆ ಬರಲಿಕ್ಕೆ, ಪರ್ಮನೆಂಟ್ ಆಗಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡಬೇಕು. ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳು ಬದುಕಿನ ದುಃಖಗಳು. ಜನ್ಮ, ಮೃತ್ಯು, ಜರಾ, ವ್ಯಾಧಿ, ದುಃಖ ದೋಷಾನುದರ್ಶನಂ ಅಂತ ಹೇಳಿ ಮುಂದೆ ಬರ್ತದೆ. ಇವು ಐಹಿಕ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಇರುತ್ತದೆ. ಇದು ಇಲ್ಲದ ಜಾಗವೇ ಇಲ್ಲ. ಪರ್ಮನೆಂಟ್ ಆಗಿ ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಗವಂತನ ನಿರಂತರ ಸೇವಕನಾಗಿರುವುದೇ ಸಹಜ ಸ್ವರೂಪ ಎಂದು ತಿಳಿದವನು ಮತ್ತು ಇದರಿಂದ ದೇವೋತ್ತಮ ಪರಮ ಪುರುಷನ ಸ್ಥಾನವನ್ನು ತಿಳಿದವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತನಾಗುತ್ತಾನೆ. ಅಂದ್ರೆ ಇಲ್ಲಿ ಕೂಡ ಇದರ ಪರಿಣಾಮವಾಗಿ ಅವನು ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಇಲ್ಲಿ ಸಲ್ಲುವನು ಅಲ್ಲೂ ಸಲ್ಲುವನಯ್ಯ ಅಂತ ಕೇಳಿರ್ತೀರಿ ನೀವು. ಅಂದ್ರೆ ಇಲ್ಲಿ ಯಾರು ಭಗವಂತನ ಸೇವೆ ಮಾಡ್ತಾರೆ ಆಗ ಅಲ್ಲಿಯೂ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲೇ ಮಾಡದವ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾ? ಇಲ್ಲಿ ಕೂತು ನಾನು ಸುಮ್ಮನೆ ಪ್ರಾಯ ಆಗುವಾಗ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯವಾ? ಇಲ್ಲ. ನಮಗೆ ಯಾವಾಗ ಸಿಕ್ಕಿತು ಅದೇ ಪ್ರಾಯ. ನಮಗೆ 1ನೇ ಕ್ಲಾಸಲ್ಲಿ ಸಿಕ್ಕಿದ್ರೆ ಅದೇ ದಿನ ನಮಗೆ ಪ್ರಾಯ ಆಯ್ತು ಅಂತ ಲೆಕ್ಕ. ಸೊ ನಮಗೆ ಯಾವಾಗ ಪ್ರಾಯ ಅಂತ ಇಲ್ಲ ಲೆಕ್ಕ. ಈ ರೀತಿಯಲ್ಲಿ ನಮಗೆ ಸಿಕ್ಕಿದ ದಿನವೇ ನಮ್ಮ ಪ್ರಾಯ. ಆ ಪ್ರಾಯ ನಾವು ಉಪಯೋಗಿಸ್ಕೊಳ್ಬೇಕು. ಮುಂದೆ ಇರುವಂತಹ ಪ್ರಾಯವೇ ನಿಜವಾದ ಪ್ರಾಯ. ಹಿಂದೆ ನಡೆದ ಪ್ರಾಯ ಎಲ್ಲ ವೇಸ್ಟ್. ಅಲ್ಲಿ ಐಹಿಕ ದುಃಖಗಳ ಬದುಕೂ ಇಲ್ಲ. ಇಲ್ಲಿ ವೈಕುಂಠದಲ್ಲಿ ಕಾಲ ಮತ್ತು ಸಾವುಗಳ ಪ್ರಭಾವವೂ ಇಲ್ಲ. ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದೆಂದರೆ ಭಗವಂತನ ಭವ್ಯವಾದ ಸ್ಥಾನವನ್ನು ತಿಳಿದುಕೊಳ್ಳುವುದೇ ಎಂದೇ ಅರ್ಥ. ಜೀವಿಯ ಸ್ಥಾನವು ಭಗವಂತನ ಸ್ಥಾನವು ಒಂದೇ ಮಟ್ಟದಲ್ಲಿದೆ ಎಂಬುದಾಗಿ ಯಾರಾದರೂ ತಪ್ಪಾಗಿ ಯೋಚಿಸದೆ ಆತ ಕತ್ತಲೆಯಲ್ಲಿದ್ದಾನೆ. ಇದು ಮಾಯಾವಾದ. ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ತಿಳ್ಕೊಳ್ಳುವಂತಹ ಯಾರು ಅವರು ಮೂಢರು ಅಂತ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಆದುದರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ
ನಿರತನಾಗಲು ಅವನಿಗೆ ಸಾಧ್ಯವಿಲ್ಲ ಎಂದು ಭಾವಿಸಬೇಕು. ಅಂಥ ವ್ಯಕ್ತಿಗೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನೀನು ಒಂದೇ ಅಂತ ಆಗುವಾಗ ಏನು ಭಕ್ತಿ? ಎಂಜಾಯ್ ಮಾಡುವ ಅಂತಲೇ ಹೇಳುದು. ನಾನು ನೀನು ಸೇರಿ ಎಂಜಾಯ್ ಮಾಡುವ ಅಂತ. ಆತನೇ ಪ್ರಭುವಾಗಿ ಬಿಡುತ್ತಾನೆ. ಆಮೇಲೆ ಸ್ವಲ್ಪ ದಿನ ಆಗೋ ನಾನೇ ದೇವರಾಗಿ ಬಿಡುತ್ತಾನೆ. ಹೀಗೆ ಹುಟ್ಟು ಸಾವುಗಳ ಪುನರಾವರ್ತನೆಗೆ ದಾರಿ ಮಾಡುತ್ತಾನೆ. ಅಂಥವ ಪುನಃ ಪುನಃ ಹುಟ್ಟಿ ಸಾಯ್ಬೇಕು. ಆದರೆ ಸೇವೆ ಮಾಡುವುದೇ ತನ್ನ ಸ್ಥಾನ ಎಂದು ಅರಿತವನು ತನ್ನನ್ನು ಭಗವಂತನ ಸೇವೆಗೆ ಮುಡಿಪು ಮಾಡಿಕೊಳ್ಳುತ್ತಾನೆ ಮತ್ತು ಕೂಡಲೇ ವೈಕುಂಠ ಲೋಕಕ್ಕೆ ಹೋಗಲು ಅರ್ಹನಾಗುತ್ತಾನೆ. ಹೋಗುತ್ತಾನೆ ಅಲ್ಲ, ಅರ್ಹನಾಗುತ್ತಾನೆ. ಯಾಕಂದ್ರೆ ಮಾಡಲಿಲ್ಲ ಅಂದ್ರೆ ಆಗುದಿಲ್ಲ. ಒಂದು ದಿವಸ ಮಾಡಿದ್ರೆ ಅರ್ಹತೆ ಸಿಕ್ಕಿತು, ಆದ್ರೆ ಅದನ್ನ ಕಂಟಿನ್ಯೂ ಮಾಡಬೇಕು. ಆ ಕಂಟಿನ್ಯೂವನ್ನೇ ಭಗವಂತ ನೋಡುದು. ಒಂದು ದಿನ ಮಾಡಿದ್ದನ್ನ ಭಗವಂತ ನೋಡುದಿಲ್ಲ. ನೋಡ್ತಾನೆ, ಆದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಈಗ ಒಂದು ದಿವಸ ಜಪ ಮಾಡಿ ಒಂದು ದಿವಸದಲ್ಲಿ ಫುಲ್ ಫೋಕಸ್ ಜಪ ನನಗೆ ಸಿಕ್ಕಿತು, ಮರು ದಿವಸ ಜಪವೇ ಮಾಡುದಿಲ್ಲ. 2-3 ದಿವಸ ಬಿಟ್ಟೆ, ಆಮೇಲೆ 5ನೇ ದಿವಸ ಪುನಃ ಟ್ರೈ ಮಾಡಿದೆ, ಆಮೇಲೆ 1 ವರ್ಷ ಬಿಟ್ಟೆ. ಅಂಥವನಿಗೆ ಪುನಃ ಪುನಃ ಇಲ್ಲಿ ಬರಬೇಕು. ಆದರೆ ಡೈಲಿ ನಿತ್ಯವೂ ಮಾಡ್ತಾ ಇದ್ದೇನೆ, ಮನಸ್ಸು ಫೋಕಸ್ ಬರ್ತಿಲ್ಲ, ಆದರೂ ಪ್ರಯತ್ನ ಪಡ್ತಿದ್ದೇನೆ. ಭಗವಂತ ನೋಡ್ತಾನೆ, ಪ್ರಯತ್ನ ಮಾಡ್ತಿದ್ದಾನೆ ಇವ. ಒಂದು ದಿನ ಸಂಪೂರ್ಣವಾಗಿ ಭಗವಂತ ನಮಗೆ ಫೋಕಸ್ ಎಲ್ಲವನ್ನು ಕೊಡ್ತಾನೆ. ಈ ರೀತಿಯಲ್ಲಿ ಆದ ಕಾರಣ ಇಲ್ಲಿ ನಮಗೆ ಜ್ಞಾನದ ಪ್ರಕ್ರಿಯೆ ಇಲ್ಲ, ಭಕ್ತಿಯ ಪ್ರಕ್ರಿಯೆ. ಭಕ್ತಿ ಅಂತ ಹೇಳಿದರೆ ನಿತ್ಯವೂ ಭಗವಂತನ ದಾಸ ನಾನು ಅಂತ ಹೇಳಿ ಕೊಟ್ಟ ಸೇವೆಯನ್ನ ಮಾಡುವಂಥದ್ದು. ಆಸಕ್ತಿ ಇದೆಯೋ ಇಲ್ಲವೋ ಅಗತ್ಯ ಇಲ್ಲದ ವಿಚಾರ. ಆ ಸೇವೆಯಲ್ಲಿ ನನಗೆ ಆಸಕ್ತಿ ಇದೆಯೋ ಇಲ್ಲಯೋ ನನಗೆ ಇಂಪಾರ್ಟೆಂಟೇ ಅಲ್ಲ, ಅದು ಮಾಡಬೇಕಷ್ಟೇ, ಮಾಡಲೇಬೇಕು. ಈಗ ಹೆತ್ತ ತಾಯಿಗೆ ಮಗುವಿಗೆ ಹಾಲು ಕೊಡುವಾಗ ಆಸಕ್ತಿ ಇಲ್ಲ, ಕೊಡುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಸಕ್ತಿ ಇದೆ, ಕೊಡ್ಲಿಕ್ಕೆ, ಕೂಗುವಾಗ ಮಗು ಅಳುವಾಗ ಕೊಡ್ಲೇಬೇಕು. ಆ ರೀತಿಯಲ್ಲಿ ನಾವು ಥಿಂಕ್ ಮಾಡಬೇಕು. ನಮ್ಮ ಸೇವೆ ಅಂತ ಹೇಳಿದ್ರೆ ಭಗವಂತನಿಗೆ ಆ ರೀತಿಯಲ್ಲಿ ನಮ್ಮ ಪ್ರೀತಿ ಪಾತ್ರರಾದಂತಹ ಭಗವಂತನ ಸೇವೆ ನಿತ್ಯವೂ ನಡಿಬೇಕು. ಅದನ್ನು ನಿಲ್ಲಿಸಬಾರದು. ನಾವು ಆದಷ್ಟು ಅದರ ಬಗ್ಗೆ ನಾವು ಪ್ರಯತ್ನ ಪಡಬೇಕು. ಭಗವಂತನಿಗಾಗಿ ಸೇವೆ ಸಲ್ಲಿಸುವುದಕ್ಕೆ ಕರ್ಮಯೋಗ ಅಥವಾ ಬುದ್ಧಿಯೋಗ ಎಂದು ಹೆಸರು. ಇದನ್ನೇ ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಇದು ಭಕ್ತಿಪೂರ್ವಕವಾದ ಭಗವಂತನ ಸೇವೆ. ಭಕ್ತಿ ಪೂರ್ವಕವಾದ ಪ್ರೇಮಮಯವಾದಂಥ ಭಗವಂತನ ಸೇವೆ. ನಮಗೆಲ್ಲ ಸ್ವಲ್ಪ ದಿನ ಆಗುವಾಗ ನಾವು ಮೆಕ್ಯಾನಿಕಲ್ ಆಗ್ತೀವಿ. ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಅಂದ್ರೆ ಯಾಂತ್ರಿಕವಾಗ್ತೇವೆ ನಾವು. ಯಾವುದಲ್ಲಿ ಸೇವೆಯಲ್ಲಿ ಕೂಡ ಯಾಂತ್ರಿಕರಾಗ್ತೇವೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಆಗಾಗ ಪ್ರಯತ್ನ ಪಡ್ತಾ ಇರಬೇಕು. ಆಯ್ತು, ಯಾಂತ್ರಿಕವಾಗಿ ಆದ್ರೂ ಮಾಡೋದು ತಪ್ಪಲ್ಲ, ಆದರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ. ಯಾಕೆಂದ್ರೆ ಇದು ಪ್ರೇಮಪೂರ್ವಕವಾದಂತ ಸೇವೆ, ಯಾಂತ್ರಿಕ ಸೇವೆಯಲ್ಲ. ಆದರೆ ಸೇವೆ ಮಾಡೋದಕ್ಕಿಂತ ಯಾಂತ್ರಿಕ ಸೇವೆ ಉತ್ತಮ. ಸೇವೆಯೇ ಮಾಡದವರಿಗಿಂತ ಇಷ್ಟ ಇಲ್ಲದೆ ಯಾಂತ್ರಿಕವಾಗಿ, ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಬೆಳಿಗ್ಗೆ ಹೇಳ್ತೇವೆ, ಮೊನ್ನೆ ಹೇಳಿದ ಹಾಗೆ ಜಪ ಮಾಡ್ತೇವೆ. ಕೆಲವೊಂದ್ಸಲ ಇಷ್ಟವೇ ಇರುವುದಿಲ್ಲ, ಅಯ್ಯೋ ಇನ್ನೂ ನಿದ್ದೆ ಮಾಡೋಣ ಅಂತ ಅನ್ಕೊಳ್ತೇವೆ. ಆದ್ರೆ ನಮ್ಮ ಗುರುಗಳು ಹೇಳಿದ್ದಾರೆ, ಇಲ್ಲಾದ್ರೆ ಗುರುಗಳಿಗೆ ನಾನು ಮಾತು ಕೊಟ್ಟಿದ್ದೇನೆ 16 ಮಾಲೆ ಜಪ ಮಾಡ್ತೇನೆ ಅಂತ ಹೇಳಿದ್ರೆ ಅವರಿಗೆ ಅಪರಾಧ ಆಗ್ತದೆ, ಅವರಿಗೆ ಕಷ್ಟ ಆಗ್ತದೆ. ಹೀಗೆಲ್ಲ ಯೋಚನೆ ಮಾಡಿ ಹೇಗೋ ಕೂತ್ಕೊಳ್ತೇನೆ ಜಪಕ್ಕೆ, ನಿದ್ದೆ ಬರ್ತಾ ಇರ್ತದೆ, ತುಕಡಿಸ್ತಾ ಇದ್ದೇನೆ, ಆದ್ರೂ ಜಪ ಮಾಡ್ತೇನೆ. ಇದು ಯಾವುದಕ್ಕಿಂತ ಬೆಟರು, ಮಾಡದೇ ಇರೋಕ್ಕಿಂತ ಖಂಡಿತ ಬೆಟರ್, ಖಂಡಿತವಾಗಿ ಬೆಟರ್. ಆದ ಕಾರಣ ನಾವು ಈ ಲೆವೆಲಿಗಾದ್ರೂ ಬರಬೇಕು. ಯಾವ ಲೆವೆಲಿಗೆ? ಹೇಗೆ ಇರಲಿ ಮನಸ್ಸು, ನನಗೆ ನನ್ನ ಮನಸ್ಸಿಗೆ ಬೆಲೆ ಇಲ್ಲ, ನನ್ನ ಮನಸ್ಸಿಗೆ ಬೆಲೆ ಇಲ್ಲ, ಕೃಷ್ಣನಿಗೆ ನಾನು ಸೇವೆ ಮಾಡೋದು, ನನ್ನ ಮನಸ್ಸನ್ನು ನೋಡುವುದೇ ಇಲ್ಲ ನಾನು ಅಂತ ಹೇಳಿ ಮುಂದೆ ಹೋಗ್ಬೇಕು. ಆಗ ಏನಾಗ್ತದೆ? ಯದಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅದ್ಭುತವಾದ ಶ್ಲೋಕ. ಆಗ್ಲೇ ಈ ಭೌತಿಕ ಜಗತ್ತಿನಲ್ಲಿರುವ ವ್ಯಾಮೋಹದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಯಾವಾಗ ಈ ರೀತಿಯಲ್ಲಿ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ, ಒಂದು ಸಿಸ್ಟಮ್ನ ಒಳಗೆ ಹೋಗ್ಬೇಕು ನಾವು. ಆ ತ್ರಿಕೋಣದ ಒಳಗೆ ಹೋಗುವಾಗ ನಾವು ತ್ರಿಕೋಣದಿಂದ ಹೊರಗೆ ಇದ್ದದ್ದಂತಹ ವ್ಯಾಮೋಹ, ವೇದದಲ್ಲಿ ಹೇಳಿದಂತಹ ವ್ಯಾಮೋಹ, ಅಲ್ಲಿ ಇಲ್ಲಿ ಹೇಳಿದಂಥ ವ್ಯಾಮೋಹಕ್ಕೆ ನಾವು ಅಡ್ಡಿಯೇ ಇಲ್ಲ, ಅದರಿಂದ ನಮಗೆ ಅಡ್ಡಿ ಆಗೋದೇ ಇಲ್ಲ, ಅದಕ್ಕೆ ನಾವು ಇನ್ಫ್ಲುಯೆನ್ಸೇ ಆಗೋದಿಲ್ಲ. ಯದಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅನುವಾದ: ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದೆಲ್ಲದಕ್ಕೆ ಮತ್ತು ಮುಂದೆ ಕೇಳುವುದೆಲ್ಲದಕ್ಕೆ ನಿರ್ಲಕ್ಷ್ಯವನ್ನು ತೋರಬೇಕು. ನಾವು ಈ ಸ್ಟೇಜಿಗೆ ಬಂದ ಮೇಲೆ, ಭಗವಂತನ ಭಕ್ತಿಯ ಸ್ಟೇಜಿಗೆ ಬಂದ ಮೇಲೆ, ನಮಗೆ ಮನಸ್ಸಿನಲ್ವ ಭ್ರಾಂತಿ ಎಲ್ಲ ದೂರ ಹೋಗಿ ಏನಾಗ್ತದೆ? ಮುಂದೆ ಬರುವುದು, ಹಿಂದೆ ಇದ್ದದನ್ನ ಮರ್ತು ಬಿಡ್ತೇವೆ, ಮರಿಬೇಕು. ಯಾವುದು ಮುಂದೆ ಇರುವುದು? ಮನೆ ಕಟ್ಟಿ ಹಾಗೆ ಮಾಡಿ ಹೀಗೆ ಮಾಡಿ ದೊಡ್ಡದು ಮಾಡಿ ಎಲ್ಲ ಮಾಡಿ
ಇಲ್ಲೇ ಬದುಕಿ ನಾವು ಜನ್ಮ ಇಲ್ಲಿ ನಮಗೆ ಸಾವೇ ಇಲ್ಲ, ಇಲ್ಲೇ ಇರಿ ಅಂತ ಹೇಳೋರು ಇರ್ತಾರಲ್ಲ, ಅದರ ಬಗ್ಗೆ ನಿರ್ಲಕ್ಷ್ಯ. ಹಿಂದೆ ಅಂಥದ್ದೇ ನಡೆದದ್ದು, ಅದರ ಬಗ್ಗೆ ನಿರ್ಲಕ್ಷ್ಯ. ಯಾಕಂದ್ರೆ ವೇದದಲ್ಲಿ ಹೆಚ್ಚಿನ ಅಂಶ ವೇದಗಳ ಶಾಸ್ತ್ರದಲ್ಲಿ ಹೇಳುವುದು ಇದೆ ಅಂತ ಅಲ್ಲಿ ಹೇಳಿದ್ದಾರಲ್ಲ, ಅಂತಹ ವಿಚಾರಗಳನ್ನು ನಮ್ಮ ಹತ್ತಿರ ಇರೋರು ಎಲ್ಲರೂ ಮಾತಾಡುದು ಅದನ್ನೇ. ಬನ್ನಿ ಅದನ್ನ ತಗೊಳ್ಳುವ, ಬನ್ನಿ ಇದನ್ನ ತಗೊಳ್ಳುವ, ಇವತ್ತು ಹೋಗುವ ಶಾಪಿಂಗಿಗೆ ಅಂತ ಹೇಳೋದು. ಶಾಪಿಂಗ್ ಹೋಗ್ಬೇಕು, ಎಷ್ಟು ಅಗತ್ಯ ಇದೆ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ಹೋಗಿ, ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ಅದನ್ನೇ ಇಲ್ಲಿ ನಿರ್ಲಕ್ಷ್ಯವನ್ನ ತೋರಬೇಕು, ಇಂಡಿಫರೆನ್ಸ್ ಆಗಿರ್ಬೇಕು ಯಾವುದಕ್ಕೆ, ಇಂತಹ ವಿಚಾರಕ್ಕೆ. ತುಂಬಾ ಇಂಪಾರ್ಟೆಂಟ್. ಅದು ಇಂಡಿಫರೆನ್ಸ್ ಮೆಕ್ಯಾನಿಕಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಂತ್ರಿಕವಾಗಿ. ಹಿಂದಿನ ಶ್ಲೋಕದಲ್ಲಿ ಇದ್ದ ಹಾಗೆ ಸಂಪೂರ್ಣವಾಗಿ ಭಗವಂತನ ಸೇವೆ ನನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಹೇಳಿ ಮಾಡ್ತಾ ಮಾಡ್ತಾ ಇರುವಾಗ ಇದರಲ್ಲಿ ನಿರ್ಲಕ್ಷ್ಯ ತನ್ನಿಂದ ತಾನಾಗಿ ಬರ್ತದೆ. ಭಾವಾರ್ಥ: ಕೇವಲ ಭಗವಂತನ ಭಕ್ತಿ ಸೇವೆಯ ಮೂಲಕ ವೇದಗಳ ಧಾರ್ಮಿಕ ವಿಧಿಗಳನ್ನು ಅಲಕ್ಷಿಸುವ ಅನೇಕ ಉತ್ತಮ ನಿದರ್ಶನಗಳು ಶ್ರೇಷ್ಠ ಭಗವದ್ಭಕ್ತರ ಬದುಕಿನಲ್ಲಿ ಇವೆ. ಇಲ್ಲಿ ನೋಡಿ, ಇನ್ನು ಮುಂದೆ ಹೋಗಿ ವೇದಗಳಲ್ಲಿ ಬಂದಂತಹ ಧಾರ್ಮಿಕ ವಿಧಿವಿಧಾನಗಳು, ಇದು ಆತ್ಮದ ಸ್ತರದಲ್ಲಿ, ಇದನ್ನು ನಾವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಆತ್ಮದ ಸ್ತರದಲ್ಲಿ ಇರುವಂತಹ ವಿಚಾರ. ನಾವೆಲ್ಲ ಈ ವೇದದಲ್ಲಿ ಇರುವಂತಹ ವಿಧಿವಿಧಾನಗಳನ್ನು ಮಾಡ್ತಿದ್ದೇವೆ, ಯಾಕೆಂದ್ರೆ ನಾವು ದೇಹದ ಸ್ತರದಲ್ಲಿದ್ದೇವೆ. ನಾವು ಸಡನ್ ಆಗಿ ಆತ್ಮಿಕ. ಇಲ್ಲಿ ಬಂದಂತ ಶ್ಲೋಕವನ್ನು ಉಚ್ಚಕೋಟಿಯ ಭಕ್ತರು ಮಾಡುವಂತಹ ವಿಚಾರ, ಅದನ್ನು ನಾವು ಎಕ್ಸಾಂಪಲ್ ಆಗಿ ನಾಳೆಯೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂಥ ವಿಚಾರ ಇದರಲ್ಲಿ ಬರುವಂಥದ್ದು. ಆದ ಕಾರಣ ಸ್ವಲ್ಪ ಸೂಕ್ಷ್ಮವನ್ನು ಅರಿತುಕೊಂಡು ಇದನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸುಮ್ಮನೆ ನಾಳೆಯಿಂದ ನಮ್ಮಂಥ ವಿಧಿವಿಧಾನಗಳನ್ನೆಲ್ಲ ಬಿಟ್ಟು, ವಿಧಿವಿಧಾನ ಅಂದ್ರೆ ದೇವರ ಪೂಜೆ ಮಾಡುವುದು ಅದೆಲ್ಲ ಬಿಡುವುದಲ್ಲ, ಅದನ್ನು ಹೇಳ್ತಾ ಇಲ್ಲ ಇಲ್ಲಿ. ಆ ರೀತಿಯ ಧಾರ್ಮಿಕ ವಿಧಿ ಯಾವುದು ಭಗವಂತನ ಕಡೆಗೆ ಹೋಗುವ ಎಲ್ಲಾ ಧಾರ್ಮಿಕ ವಿಧಿಗಳನ್ನ ನಾವು ಮಾಡಬೇಕು. ಭಗವಂತನ ಕಡೆಗೆ ಕರ್ಕೊಂಡು ಹೋಗದಂತಹ ಧಾರ್ಮಿಕ ವಿಧಿಗಳನ್ನ ನಾವು ನಿರ್ಲಕ್ಷಿಸಬೇಕು ಅಂತ ಇಲ್ಲಿ ಹೇಳಿದೆ. ಮನುಷ್ಯನು ಕೃಷ್ಣನನ್ನು, ಕೃಷ್ಣನೊಡನೆಗೆ ತನ್ನ ಸಂಬಂಧವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ಅವನು ಅನುಭವಿಯಾದ ಬ್ರಾಹ್ಮಣನೇ. ಆದರೂ ಸಹಜವಾಗಿ ಫಲ ಅಪೇಕ್ಷೆ ಇರುವ ಕರ್ಮಗಳಲ್ಲಿ ನಿರ್ಲಕ್ಷ್ಯವನ್ನು ತೋರುತ್ತಾನೆ. ಭಕ್ತ ಶ್ರೇಷ್ಠರು, ಭಕ್ತ ಪರಂಪರೆಯಲ್ಲಿ ಆಚಾರ್ಯರು ಆದ ಶ್ರೀ ಮಾಧವೇಂದ್ರ ಪುರಿ ಹೀಗೆ ಹೇಳುತ್ತಾರೆ. ಇವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮಹಾಗುರುಗಳು, ಅಂದ್ರೆ ಗುರುಗಳ ಗುರುಗಳು. ಸಂಧ್ಯಾವಂದನ ಭದ್ರಮಸ್ತು ಭವತೋ ಭೋ ಸ್ನಾನ ತುಭ್ಯಂ ನಮೋ ಭೋ ದೇವಾ ಪಿತರಶ್ಚ ತರ್ಪಣ ವಿಧೌ ನಾಹಂ ಕ್ಷಮ ಕ್ಷಮ್ಯತಾಂ ಯತ್ರ ಕ್ವಾಪಿ ನಿಷದ್ಯ ಯಾದವ ಕುಲೋ ಉತ್ತಮಸ್ಯ ಕಂಸದ್ವಿಷಃ ಸ್ಮಾರಂ ಸ್ಮಾರಮಘಂ ಹರಾಮಿ ತದಲಂ ಮನ್ಯೇ ಕಿಮನ್ಯೇನ ಮೇ. ಆಚಾರ್ಯರು ಏನ್ ಹೇಳ್ತಾರೆ, ಮಾಧವೇಂದ್ರ ಪುರಿಯವರು, ಹೇ ಕೃಷ್ಣನಿಗೆ ಹೇಳ್ತಾ ಇರೋದು ಅಲ್ಲ, ಇದು ಈ ಸಂಧ್ಯಾ ವಂದನೆಗೆ ಹೇಳ್ತಾ ಇರೋದು. ಹೇ, ಪ್ರತಿದಿನ ನಾನು ಮಾಡುವ ಸಂಧ್ಯಾ ವಂದನೆಗಳೇ ನಿನಗೆ ಜಯವಾಗಲಿ. ಸ್ನಾನವೇ ನಿನಗೆ ನನ್ನ ಪ್ರಣಾಮಗಳು. ಹೇ ದೇವತೆಗಳೇ, ಹೇ ಪಿತೃಗಳೇ, ನಿಮಗೆ ತರ್ಪಣ ವಿಧಿ ಸಲ್ಲಿಸಲು ಅಸಮರ್ಥನಾಗಿದ್ದೇನೆ, ಕ್ಷಮಿಸಿ. ಈಗ ನಾನು ಎಲ್ಲೇ ಇರಲಿ ಯದುಕುಲ ಶ್ರೇಷ್ಠನು ಕಂಸನ ಶತ್ರು ಆದವನನ್ನು ಕೃಷ್ಣನನ್ನು ಸ್ಮರಿಸುತ್ತೇನೆ. ಇದರಿಂದ ನಾನು ಎಲ್ಲ ಪಾಪ ಬಂಧಗಳಿಂದ ಮುಕ್ತನಾಗುತ್ತೇನೆ. ನನಗೆ ಇಷ್ಟೇ ಸಾಕು ಎನ್ನಿಸುತ್ತಿದೆ. ಅಂದ್ರೆ ನನಗೆ ಬೇರೇನು ಬೇಡ, ಕೃಷ್ಣನ ಸೇವೆ ಮಾತ್ರ ಅಂತ ಮಹಾಪ್ರಭುಗಳ ಗುರುಗಳಾದ ಗುರುಗಳ ಗುರುಗಳು ಹೇಳ್ತಿದ್ದಾರೆ. ಮಹಾಪ್ರಭುಗಳ ಗುರುಗಳು ಏನ್ ಹೇಳ್ತಿದ್ದಾರೆ, ನನಗೆ ಭಗವಂತನ ಸೇವೆ ಮಾತ್ರ ಸಾಕು, ಬೇಡ ಈ ಸಂಧ್ಯಾ ವಂದನೆ, ಈ ಸ್ನಾನ, ಪಿತೃಗಳಿಗೆ ತರ್ಪಣ, ದೇವತಾ ಪೂಜೆ, ಇದು ಯಾವುದು ನನಗೆ ಬೇಡ. ನನಗೆ ಒಂದೇ ಸಾಕು, ಅದು ಕೃಷ್ಣನ ಸೇವೆ ಅಂತ ಹೇಳಿ, ಭಗವಂತನ ಭಕ್ತರ ಸೇವೆ ಅಂತ ಹೇಳಿ. ಇದು ಸ್ಟ್ಯಾಂಡರ್ಡ್. ಈ ಸ್ಟ್ಯಾಂಡರ್ಡಿಗೆ, ಈ ಪಾಯಿಂಟಿಗೆ ನಾವು ತಲುಪಬೇಕು. ಸಡನ್ ಆಗಿ ಈ ಪಾಯಿಂಟಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಿಧಾನಕ್ಕೆ ಸಾಧ್ಯ ಉಂಟು. ನಿಧಾನ ಅಂತ ಹೇಳಿ 1, 3, 4 ಜನ್ಮ ಆಗ್ಬಾರ್ದು, ಬೇಗನೆ ಆಗ್ಬೇಕು. ಅದಕ್ಕೋಸ್ಕರ ನಾವು ಇದನ್ನ ಪುನಃ 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 ಪಠಿಸಿ ನಮ್ಮ ಹೃದಯದ ಒಳಗೆ ತಕೊಂಡು ಹೋಗ್ಬೇಕು, ಹೃದಯದ ಒಳಗೆ. ಯಾಕೆಂದ್ರೆ ನಾವು ಅರ್ಧ ಭಕ್ತರು, ಜಪ ಮಾಡುವಾಗ ಭಕ್ತರು, ಕೆಲಸಕ್ಕೆ ಹೋಗುವಾಗ ಅಭಕ್ತರು. ಯಾಕೆ ಅಭಕ್ತರು ಅಂತ ಹೇಳಿದ್ರೆ, ಆ ಕಾನ್ಶಿಯಸ್ನೆಸ್ಸೇ ಇಲ್ಲ, ಇದು ಭಗವಂತನ ಸೇವೆ ಅಂತ ಇಲ್ಲ. ಆದ ಕಾರಣ ಅಂತಹ ಸ್ಥಿತಿಯಲ್ಲಿ ನಾವೆಲ್ಲ ಇರುವ ಕಾರಣ ನಾವು ಇದನ್ನ ಪುನಃ ಪುನಃ ಪಠಿಸಬೇಕು. ಪುನಃ ಪುನಃ ಪಠಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಹಿಂದೆ ಹೇಳಿದ ಹಾಗೆ ಅದು ಭಗವಂತನ ಕಡೆ ರಾಗ ಆಗಿಬಿಡ್ತದೆ. ದಿನಕ್ಕೆ 3 ಬಾರಿ ಸಂಧ್ಯಾ ವಂದನೆಯನ್ನು ಮಾಡುವುದು, ಉಷಕ್ಕಾಲದಲ್ಲಿ ಸ್ನಾನ ಮಾಡುವುದು, ಪಿತೃಗಳಿಗೆ ತರ್ಪಣ ನೀಡುವುದು ಮೊದಲಾದ ವೇದೋಕ್ತ ವಿಧಿಗಳನ್ನು ಹೊಸದಾಗಿ ದೀಕ್ಷೆ ಪಡೆದವರು ಆಚರಿಸಲೇಬೇಕು. ಕನಿಷ್ಠ ಭಕ್ತರಾದ ನಮಗೆಲ್ಲರಿಗೂ ಇದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ ಶ್ರೀಲ ಪ್ರಭುಪಾದ.
ಸಂಧ್ಯಾವಂದನೆ ಮಾಡುದು, ಉಷಃ ಕಾಲದಲ್ಲಿ ಸ್ನಾನ ಮಾಡುದು, ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡುದು, ಪಿತೃಗಳಿಗೆ ತರ್ಪಣ ಕೊಡುವುದು, ಇದೆಲ್ಲ ಮಾಡಬೇಕು ಅಂತ ಶಿಲ ಪ್ರಭುಪಾದರು ನಮಗೆ ಹೇಳ್ತಾರೆ. ಆದರೆ ಉಚ್ಚ ಕೋಟಿಯ ಭಕ್ತರಿಗೆ ಇದು ಯಾವುದೂ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಭಗವಂತನ ನೇರ ಸೇವೆ ಮಾಡುವ ಕಾರಣ ಎಲ್ಲವನ್ನು ಭಗವಂತನೇ ನೋಡಿಕೊಳ್ತಾನೆ. ಅದೇ ಅದರಲ್ಲಿ ಭಗವಂತನದ್ದೇ ಎಲ್ಲ ಕೈವಾಡ. ಆದರೆ ಯಾರೇ ಆಗಲಿ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗಿದ್ದು ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ನಾಗಿದ್ದರೆ ಅಂತಹವನು ಯಾವ ವಿಧಿಸೂತ್ರಗಳಿಗೂ ಲಕ್ಷ್ಯವನ್ನೇ ಕೊಡುವುದಿಲ್ಲ. ಏಕೆಂದರೆ ಆತನು ಆಗಲೇ ಪರಿಪೂರ್ಣತೆಯನ್ನು ಸಾಧಿಸಿ ಬಿಟ್ಟಿದ್ದಾನೆ. ಪರಮಪ್ರಭು ಕೃಷ್ಣನ ಸೇವೆಯಿಂದ ಒಬ್ಬನು ಜ್ಞಾನ ವೇದಿಕೆಯನ್ನು ಮುಟ್ಟಬಲ್ಲನಾದರೆ ಶಾಸ್ತ್ರಗಳಲ್ಲಿ ಹೇಳಿರುವ ವಿವಿಧ ತಪಸ್ಸುಗಳ ಮತ್ತು ಯಾಗಗಳ ಅಗತ್ಯವೇ ಆತನಿಗಿಲ್ಲ. ಹಾಗೆಯೇ ವೇದಗಳ ಗುರಿಯು ಕೃಷ್ಣನನ್ನು ತಲುಪುವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ವಿಧಿಗಳ ಆಚರಣೆಯಲ್ಲೇ ಮುಳುಗಿದವನು ಇಂತಹ ಆಚರಣೆಗಳಲ್ಲಿ ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಶಬ್ದ ಬ್ರಹ್ಮವನ್ನು ಅಥವಾ ವೇದ ಉಪನಿಷತ್ತುಗಳ ವ್ಯಾಪ್ತಿಯನ್ನು ಮೀರಿರುತ್ತಾರೆ. ಸೇಮ್ ಸ್ಟೋರಿ ನಮ್ಮ ಕೃಷ್ಣನ ಲೀಲೆಯಲ್ಲಿ ನಡೆದಿದೆ. ಅದೇನು ಅಂತ ಹೇಳಿದ್ರೆ, ಗೋಪಿಕಾಸ್ತ್ರೀಯರ ಅಂದ್ರೆ ಬ್ರಾಹ್ಮಣ ಪತ್ನಿಯರ ಒಂದು ಲೀಲೆ. ಬ್ರಾಹ್ಮಣ ಪತ್ನಿಯರು ಏನ್ ಮಾಡ್ತಾರೆ, ಮಧ್ಯರಾತ್ರಿ ಕೃಷ್ಣನಿಗೆ ಹಸಿವಾಗ್ತತ್ತೆ ಅಂತ ಹೇಳಿ ಮಾಡಿದಂತಹ ಎಲ್ಲ ಭೋಗವನ್ನ ಭಗವಂತನಿಗೆ ಅಲ್ಲಿ ಯಜ್ಞಕ್ಕೆ ಅರ್ಪಿಸದೆ ಎಲ್ಲವನ್ನು ತಗೊಂಡು ಕೃಷ್ಣನ ಕಡೆ ಕಾಡಿಗವು. ಆದ್ರೆ ಇಲ್ಲಿ ಬ್ರಾಹ್ಮಣರು ಅಂದ್ರೆ ಅವರ ಗಂಡಂದಿರೆಲ್ಲರೂ ಈ ವೇದ ಯಜ್ಞ ಯಾಗಗಳನ್ನ ಮಾಡ್ಲಿಕ್ಕೆ ಉತ್ಸುಕರಾಗಿ ಅದನ್ನೇ ಮಾಡ್ತಿದ್ದಾರೆ. ಅವ್ರಿಗೆ ಕೋಪ ಬರ್ತದೆ ಹೆಂಡತಿಯರಿಂದ್ರು ಹೋಗುವಾಗ. ಅಂದ್ರೆ ನಿಜವಾಗಿ ಯಾರು ಕೃಷ್ಣನ ತಿಳ್ಕೊಂಡವರು ಆ ಹೆಂಡತಿಯಂದಿರು. ಆ ಬ್ರಾಹ್ಮಣರು ಅಷ್ಟೆಲ್ಲ ವೇದ ಪಾಂಡಿತ್ಯ ಇದ್ದು ಅವರಿಗೆ ಕೃಷ್ಣ ಎದುರು ಬರುವಾಗ ಅವರು ಕೃಷ್ಣ ಅಂತ ತಿಳ್ಕೊಳ್ಳಿಕ್ಕಾಗಲಿಲ್ಲ. ಏನು ಜ್ಞಾನ, ಏನು ಪ್ರಯೋಜನ? ಇದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜ್ಞಾನವನ್ನ ಶಾರ್ಪ್ ಮಾಡೋದು ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ. ಅದೇ ಇಂಪಾರ್ಟೆಂಟ್. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಶ್ರವಣದ ಮುಖಾಂತರ ಸಾಧ್ಯ. ಶ್ರವಣ ಫಸ್ಟ್ ಶುರು ಆಗುದೇ ಕೇಳುವಂಥದ್ದು, ಭಗವಂತನ ಬಗ್ಗೆ ಶ್ರವಣ ಮಾಡುವುದು. ಅದರಲ್ಲಿ ಪರ್ಫೆಕ್ಟ್ ಆದ ಸೊಲ್ಯೂಷನ್ ಸಿಕ್ಕಿದ್ದು ಯಾರಿಗೆ? ಈ ರೀತಿಯಲ್ಲಿ ಪರೀಕ್ಷಿತ ಮಹಾರಾಜರು ಇದಕ್ಕೆ ಆಚಾರ್ಯರು, ಶ್ರವಣದ ಆಚಾರ್ಯರು ಪರೀಕ್ಷಿತ ಮಹಾರಾಜರು. ಅವರ ಒಂದು ಕೃಪೆಯಿಂದ ನಮಗೆಲ್ರಿಗೂ ಇನ್ನೂ ಶ್ರವಣ ಮಾಡುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ಳೋಣ. 53ನೇ ಶ್ಲೋಕ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ಯಾವಾಗ ಎಲ್ಲಿಂದಲೂ ಡಿಸ್ಟರ್ಬ್ ಆಗಲ್ಲ ಆಗ ಅವನ ಬುದ್ಧಿ ಅಚಲ ಬುದ್ಧಿ ಆಗ್ತದೆ. ಶ್ರುತಿಯಲ್ಲಿ ಹೇಳಿದಂತಹ ಈ ಕೀಳು ಅಂದ್ರೆ ಆತ್ಮಸ್ತರದಲ್ಲಿ ಇಲ್ಲದ ದೇಹದ ಸ್ತರದಲ್ಲಿ ಇರುವ ವ್ಯಾಮೋಹಕ್ಕೆ ತಗೊಂಡು ಹೋಗುವಂತಹ ಯಾವ ಕೆಲಸಗಳಿದೆ ಅದರಲ್ಲೆಲ್ಲ ನಿರಾಸಕ್ತಿಯಾಗಿ ಬುದ್ಧಿ ಸ್ಥಿರವಾಗಿ ಭಗವಂತನ ಕಡೆ ಮಾತ್ರ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ. ಒಂದೇ ದಿಕ್ಕು, ಒಂದೇ ನೇರವಾಗಿ ನೇರ ಅಂತ ಹೇಳಿದ್ರೆ ಒಂದೇ ಏಮಲ್ಲಿ ಹೋಗ್ತಾ ಇರ್ತದೆ. ಅದಕ್ಕೆ ನಿಜವಾದ ಬುದ್ಧಿ ಯೋಗ, ಸಮಾಧಿ ಯೋಗ ಅಂತ ಹೇಳ್ತಾರೆ. ವೇದಗಳ ಆಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೆ ಇರುವಾಗ, ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೇ. ಅದ್ಭುತವಾದ್ದು. ಅದ್ಭುತ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸ್ಥಿತಿ ತಲುಪುವುದಷ್ಟು ಸುಲಭ ಇಲ್ಲ. ಇಂತಹ ಸ್ಥಿತಿ ತಲುಪಿದವ ಹೇಗಿರ್ತಾನೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಿಂದ ನೋಡೋಣ. ಅದಕ್ಕೆ ಸ್ಥಿತಪ್ರಜ್ಞಾ ಅಂತ ಹೇಳ್ತಾರೆ. ಇದರ ನಂತರ ಅರ್ಜುನ ಭಗವಂತನ ಹತ್ರ ಕೇಳ್ತಾನೆ, ಇಂತಹ ಬುದ್ಧಿ ತಲುಪಿದವನು ಹೇಗೆ ಬಿಹೇವ್ ಮಾಡ್ತಾನೆ, ಹೇಗೆ ಅವನ ನಡವಳಿಕೆ ಎಲ್ಲ ಹೇಗಿರ್ತದೆ ಅಂತ ಭಗವಂತನ ಹತ್ರ ಕೇಳ್ತಾನೆ ಅರ್ಜುನ. ಏನೇ ಇರಲಿ, ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹೇಗೆ ನಾವು ಈ ರೀತಿಯ ಚಿಂತನೆಗಳಲ್ಲಿ ನಾವು ಮುಳುಗಬಹುದು, ಹೇಗೆ ಮುಳುಗಬಹುದು ಅಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿ ಒಂದೇ ಉದ್ದೇಶ ಹೋಗ್ತಾ ಇರುವಾಗ, ನಮ್ಮ ಮನಸ್ಸಿನಲ್ಲಿ ಒಂದೇ ಉದ್ದೇಶ ಹೋಗ್ತಾ ಇರುವಾಗ ಬೇರೆ ಏನು ಡಿಸ್ಟರ್ಬ್ ಆಗುವುದಿಲ್ಲ. ಈಗ ಚಿಕ್ಕ ಮಗುವಿನಲ್ಲಿ ಈ ಗೇಮ್ ಮೊಬೈಲ್ ಕೊಟ್ಟಿರ್ತಾರೆ. ಗೇಮ್ ಮೊಬೈಲ್ ಕೊಟ್ಟಿರುವಾಗ ಏನೇನ್ ನಡೆದ್ರು ಅವರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಏನೇ ನಡೆದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಏನು ಚಿಂತೆ ಇಲ್ಲ, ಕೂಗುದಿಲ್ಲ, ಏನಿಲ್ಲ, ಆಡ್ತಾ ಇರ್ತಾರೆ. ಯಾಕೆ? ಮನಸ್ಸು ಸಂಪೂರ್ಣವಾಗಿ ಅಲ್ಲೇ ತಲ್ಲೀನ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಭಗವಂತನಲ್ಲಿ ಯಾವಾಗ ತಲ್ಲೀನರಾಗ್ತೇವೆ ಆಗ ಈ ವೇದಗಳಲ್ಲಿ ಹೇಳಿದಂತಹ ಈ ಆಲಂಕಾರಿಕ ವಿಷಯಗಳಿಂದ ನಮಗೆ ಸ್ವಲ್ಪವೂ ಮನಸ್ಸು ವಿಚಲಿತವಾಗುವುದಿಲ್ಲ. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್, ಈ ಸ್ಟೆಪ್ ಇಲ್ಲಿ ಇಡಬೇಕು ನಾವು. ಭಾವಾರ್ಥ: ಮನುಷ್ಯ ಸಮಾಧಿಯಲ್ಲಿದ್ದಾನೆ ಎಂದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಎಂದರ್ಥ, ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಎಂದರ್ಥ.
ಎಂದರೆ ಪೂರ್ಣ ಸಮಾಧಿಯಲ್ಲಿರುವವನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ. ಅಂದ್ರೆ ಭಗವಂತನನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಪರಮಾತ್ಮ ಮತ್ತು ಬ್ರಹ್ಮನ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥ. ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ತಾನು ಎಂದೆಂದೂ ಕೃಷ್ಣನ ಸೇವಕ, ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯ ನಿಷ್ಠನಾಗುವುದಷ್ಟೇ ತನ್ನ ಏಕೈಕ ಕೆಲಸ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು. ಭಗವಂತನ ಭಕ್ತ ಅಂತ ಹೇಳಿದ್ರೆ ಏನು? ನನ್ನ ಒಂದೇ ಗುರಿ ಭಗವಂತನ ಸೇವೆ, ಅದರಲ್ಲಿ ನಾನು ಸಂಪೂರ್ಣವಾಗಿ ನಿಷ್ಠನಾಗ್ತೇನೆ, ಅದರಲ್ಲೇ ನಾನು ನಿಷ್ಠನಾಗ್ತೇನೆ, ಆ ಸೇವೆಯಲ್ಲೇ. ಎಷ್ಟು ಚೆನ್ನಾಗಿ 2 ಶ್ಲೋಕಗಳಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಯುದ್ಧಾಯ ಯುದ್ಧಸ್ವ, ಯುದ್ಧಾಯ ಯುದ್ಧಸ್ವ, ಯುದ್ಧಕ್ಕೋಸ್ಕರ ಯುದ್ಧ ಮಾಡು. ಕರ್ಮಣಿಯೇವ ಅಧಿಕಾರ, ಕೆಲಸದಲ್ಲಿ ಮಾತ್ರ ಅಧಿಕಾರ. ಫಲಾಪೇಕ್ಷೆ ಮಾಡಬಾರದು, ಕಲುಕಿ ಹೋಗಬಾರದು. ಅಂತಹ ಅಲಂಕಾರಿಕ ಭಾಷೆಯಿಂದ ಭಗವಂತನ ಅಚಲ ಭಕ್ತನಾಗಿ ಕೃಷ್ಣ ಪ್ರಜ್ಞೆ ಇರುವ ಆತನ ಮನಸ್ಸು ವೇದಗಳ ಆಲಂಕಾರಿಕ ಭಾಷೆಯಿಂದ ಕಲುಕಿ ಹೋಗಬಾರದು. ಆತನು ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡಬಾರದು. ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೃಷ್ಣನೊಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೃಷ್ಣನೊಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತಾನೆ. ಕೃಷ್ಣನ ಸೇವೆಯಲ್ಲಿ ಭಗವಂತನ ನೇರ ಸಂಪರ್ಕ, ಕೃಷ್ಣನ ಹೆಸರಿನಲ್ಲಿ ಭಗವಂತನ ನೇರ ಸಂಪರ್ಕ. ಇದನ್ನು ಭಗವಂತನ ಪ್ರಸಾದ ಸ್ವೀಕಾರ ಮಾಡುವಾಗ ಕೃಷ್ಣನೊಳಗೆ ನೇರ ಸಂಪರ್ಕ, ಇದನ್ನು ನಾವು ಅರಿತುಕೊಳ್ಬೇಕು. ನಮಗೆ ಪ್ರಾಕ್ಟಿಕಲಿ ನಮಗೆ ಅನುಭವಕ್ಕೆ ಬರದಿದ್ರು ಫಿಲಾಸಫಿಕಲಿ ತಾತ್ವಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನು. ನಾನು ಜಪ ಮಾಡುವಾಗಲೂ ಕೃಷ್ಣನ ಜೊತೆ ಸಂಬಂಧ, ಕಸ ಗುಡಿಸುವಾಗಲೂ ಕೃಷ್ಣನ ಜೊತೆ ಸಂಬಂಧ, ಮಾತಾಡುವಾಗಲೂ ಕೃಷ್ಣನ ಜೊತೆ ಸಂಬಂಧ ಕೃಷ್ಣನ ಜೊತೆ ಆಗ್ತಾ ಉಂಟು ಅಂತ ನಾವು ತಾತ್ವಿಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಿಧಾನವಾಗಿ ಆ ತಾತ್ವಿಕವಾಗಿ ಅರ್ಥ ಮಾಡಿಕೊಂಡದ್ದು ಪ್ರಾಕ್ಟಿಕಲ್ ಆಗಿ ವೈಜ್ಞಾನಿಕ ರೂಪವಾಗಿ ಕೂಡ ನಮಗೆ ನಿಧಾನವಾಗಿ ಅನುಭವಕ್ಕೆ ಬರ್ತದೆ. ಆದುದರಿಂದ ಆ ಅಲೌಕಿಕ ಸ್ಥಿತಿಯಲ್ಲಿ ಕೃಷ್ಣನಿಂದ ಬರುವ ಎಲ್ಲಾ ಆದೇಶಗಳು ಅರ್ಥವಾಗುತ್ತವೆ. ಇಂತಹ ಚಟುವಟಿಕೆಗಳಿಂದ ಮನುಷ್ಯನು ನಿಶ್ಚಲವಾಗಿ ಫಲವನ್ನು ಪಡೆಯುತ್ತಾನೆ. ಹೇಗೆ? ನಿಶ್ಚಲವಾದಂತಹ ಫಲ ಯಾವುದು ಅಂತ ಹೇಳಿದ್ರೆ ಈ ಕ್ಷಣಿಕ ಸುಖ ಅಲ್ಲ, ಕ್ಷಣಿಕ ಫಲ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್, ಪರ್ಮನೆಂಟ್ ಬೆನಿಫಿಟ್. ಅದು ಕೃಷ್ಣನ ಸೇವೆ ಮತ್ತು ಪರಿಪೂರ್ಣ ಜ್ಞಾನವನ್ನು ಕೂಡ ಪಡೆಯುತ್ತಾನೆ. ಇದಕ್ಕೆ ಕೃಷ್ಣನ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನ ಅಪ್ಪಣೆಗಳನ್ನು ಪರಿಪಾಲಿಸಬೇಕು ಅಷ್ಟೇ. ಈ ನಿಟ್ಟಿನಲ್ಲಿ ಮುಂದೆ ಹೋಗ್ಬೇಕಿದ್ರೆ ನಾವು ತಮ್ಮ ಗುರುವಿನ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಷ್ಟೇ. ಈ ಶ್ಲೋಕಕ್ಕೆ ಇವತ್ತಿಲ್ಲಿ ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಅಥವಾ ಏನಾದರೂ ಸಂಶಯ ಇದ್ರೆ ಡಿಸ್ಕಷನ್ ಮಾಡೋಣ. ಇಲ್ಲಿಗೆ ಈ ಟಾಪಿಕ್ ಎಂಡ್ ಆಯಿತು. ಈ ಟಾಪಿಕ್ ಯಾವುದು? ನಿಷ್ಕಾಮ ಕರ್ಮಯೋಗ. ಹೇಗೆ ಮಾಡುದು, ಯಾವ ರೀತಿಯಲ್ಲಿ ನಾವು ಅದನ್ನು ಮಾಡಬಹುದು ಅಂತ ಹೇಳಿ ನಮಗೆ ಅರ್ಥ ಆಗಿದೆ, ತಾತ್ವಿಕವಾಗಿ ಅರ್ಥ ಆಗಿದೆ. ಪ್ರಾಯೋಗಿಕವಾಗಿ ಎಷ್ಟು ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿ ಭಗವಂತನ ಭಕ್ತರ ಸಂಘ ಮತ್ತು ನಮ್ಮ ಸಾಧನೆಯ ಮೇಲೆ ಡಿಪೆಂಡ್ ಆಗಿರೋದು. ಹರೇ ಕೃಷ್ಣ. ಯಾರಿಗಾದ್ರೆ ಏನಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆಗಿಂತ ಮುಂಚೆ ನಾಳೆ ಕ್ಲಾಸ್ ಮಾಡಿದ್ರೆ ಯಾರಿಗಾದ್ರೂ ಕಷ್ಟ ಆದಿತಾ ಬರಬಹುದಾ? ನಾಳೆ ಕ್ಲಾಸ್ ಮಾಡಿದರೆ ಆದ್ರೆ ಸಮಯ ಸ್ವಲ್ಪ ಬೇಗ 10 ಗಂಟೆಗೆ, 10 ರಿಂದ 11 ಗಂಟೆಗೆ ಮಾಡಿದ್ರೆ ಬರಬಹುದಾ? ಎಲ್ರಿಗೂ ಬರ್ತೀವಿ ಪ್ರಭು. ಬರಬಹುದಾ? ಓಕೆ. ಯಾಕೆಂದ್ರೆ ಒಂದು ಕ್ಲಾಸ್ ನಾವು ಮಿಸ್ ಮಾಡಿದ್ದೇವೆ, ಆದ ಕಾರಣ ಈಗ ಮಾಡಿದ್ರೆ ಚೆನ್ನಾಗಿರ್ಬೋದು. ಯಾರಿಗಾದ್ರೂ ಬರ್ಲಿಕ್ಕೆ ಕಷ್ಟ ಆದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಪ್ಲಾನ್ ಮಾಡೋಣ. ಕಷ್ಟ ಇದೆ ಇಲ್ಲಿ ಯಾರಿಗಾದ್ರೂ? ಇಲ್ಲ ಪ್ರಭು. ಬರ್ಬೋದು. ಓಕೆ. 10 ಗಂಟೆಗೆ ಮಾತ್ರ, 10 ಮುಕ್ಕಾಲಕ್ಕಲ್ಲ, 3/4 ಗಂಟೆ ಮುಂಚೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಸೊ ಬೇರೆಯವರು ಹೇಳದವರು ಸಮ್ಮತಿ ಇದೆ ಅನ್ಕೊಂಡು ನಾಳೆ ಕ್ಲಾಸ್ ಇಡೋಣ 10 ಗಂಟೆಗೆ. 10 ರಿಂದ 11 ಮ್ಯಾಕ್ಸಿಮಮ್, 3/4 ಗಂಟೆ ಆದ್ರೂ ಪರವಾಗಿಲ್ಲ. ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನಸೂಯ ಮಾತಾಜಿ ಪ್ಲೀಸ್ ಹೇಳಿ. ಏನಿಲ್ಲ ಪ್ರಭು, ನಾಳೆ ನಾವು ಬರ್ತೀವಿ ಅಂತ ಹೇಳಕ್ಕೆ ಅಕಸ್ಮಾತ್ ಯಾರಿಗಾದ್ರು ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ಆಮೇಲೆ
ಕೇಳ್ಬೋದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಈಗ 2-3 ನಿನ್ನೆ ಮೊನ್ನೆ ಕೆಲವರು ಬರ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ರಜೆಗಳಿತ್ತು, ತುಂಬಾ ತೊಂದರೆ ಇಲ್ಲ.